ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ. ಬಸವ 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 ಎಂಬುದೇ ಭಕ್ತಿಕಾಣ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಈ ದಿನ ನಾವು ಮಾನವನ ಜೀವನದ ಗುರಿ ಏನು ಅನ್ನೋದನ್ನು ನೋಡೋಣ. ಅನೇಕರಿಗೆ ಮಾನವನ ಜೀವನದ ಗುರಿ ಏನು ಅನ್ನೋದು ಗೊತ್ತಿರೋದಿಲ್ಲ. ಬಹಳಷ್ಟು ಜನ, ಲೌಕಿಕ ಜನ, ಉಣ್ಣೋದು, ತಿನ್ನೋದು, ಮಲಗೋದು, ಮಕ್ಕಳೋದು, ಒಂದಿನ ಸತ್ತು ಹೋಗೋದು, ಇದೇ ಗುರಿ ಅಂತ ತಿಳ್ಕೊಂಡಿರ್ತಾರೆ. ಬಹಳ ಜನರಿಗೆ ಅವರ ಜೀವನದಲ್ಲಿ ಒಂದು ಗುರಿ ಇಲ್ಲದಕ್ಕಾಗಿ ಅವರ ಬಾಳ ಎತ್ತೆತ್ತಲೋ ಹೋಗ್ತಾ ಇರ್ತದೆ, ಹೋಗಬಾರ ಸ್ಥಳಕ್ಕೂ ಹೋಗ್ತಿರ್ತದೆ. ಅದಕ್ಕಾಗಿ ನಾವು ಶರಣರ ಮಾತಿನಲ್ಲಿ ಏನು ಮಾನವನ ಜೀವನದ ಗುರಿಯಪ್ಪ ಅಂತ ಹೇಳ್ತಾರೆ ಅನ್ನೋದು ನೋಡೋಣ. ಶಿವಚಿಂತೆ ಶಿವಧ್ಯಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರಗುಳ ಹುಟ್ಟವೇ ದೇವ. ಕಾಡುಮೃಗವೊಂದಾಗಿ ಬಾಳಲಾರವೇ ದೇವ, ಊರ ಮೃಗವೊಂದಾಗಿ ಇರಲಾರವೇ ಹರನೆ. ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದೆ ಕಾಣಿರಣ. ಇಲ್ಲಿ ಬಸವಣ್ಣವರು ಭಾಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾರೆ. ಯಾರು ಶಿವನ ಪೂಜೆ ಮಾಡೋದಿಲ್ಲ, ಶಿವನ ಪ್ರಾರ್ಥನೆ ಮಾಡೋದಿಲ್ಲ, ಶಿವನ ಧ್ಯಾನ ಮಾಡೋದಿಲ್ಲ, ಅವರೆಲ್ಲರೂ ಶಗಣಿಯಲ್ಲಿ ಹುಟ್ಟಿರ್ತಕ್ಕಂಥ ಹುಳುಗಳಿದ್ದ ಹಾಗೆ ಅಂತ ಹೇಳ್ತಾರೆ. ಇಲ್ಲಿ ಶಿವ ಅಂತ ಶಬ್ದವನ್ನು ಬಳಸಿದಾಗ ಸ್ವಲ್ಪ ಎಚ್ಚರವಾಗಿ ಅದರ ಅರ್ಥವನ್ನು ನಾವು ತಿಳ್ಕೋಬೇಕಾಗ್ತದೆ. ಯಾಕಂದರೆ ನಾನು ಒಂದು ಊರಲ್ಲಿ ರಾಷ್ಟ್ರಪಿತ ಯಾರಪ್ಪ ಅಂತ ಕೇಳಿದೆ. ಒಂದು ಹುಡುಗ ಎದ್ದು ನಿಂತು ಹೇಳ್ದ, ಗಾಂಧಿ ಅಂದ. ಯಾವ ಗಾಂಧಿಯಪ್ಪ ಅಂತ ಕೇಳಿದೆ. ಅವನು ರಾಜೀವ್ ಗಾಂಧಿ ಅಂದ. ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಯಾಕಂದರೆ ಗಾಂಧಿ ಶಬ್ದ ಎಷ್ಟು ಕನ್ಫ್ಯೂಷಿಂಗ್ ಅದ. ಮಹಾತ್ಮ ಗಾಂಧಿ ಬೇರೆ, ರಾಜೀವ್ ಗಾಂಧಿ ಬೇರೆ, ಇಂದಿರಾ ಗಾಂಧಿ ಬೇರೆ, ಸಂಜಯ್ ಗಾಂಧಿ ಬೇರೆ, ಸೋನಿಯಾ ಗಾಂಧಿ ಬೇರೆ, ರಾಹುಲ್ ಗಾಂಧಿ ಬೇರೆ, ಹೀಗೆ ಗಾಂಧಿ ಬೇರೆ ಬೇರೆ. ಆದರೆ ರಾಷ್ಟ್ರಪಿತ ಯಾರು ಅಂದರೆ ಮಹಾತ್ಮ ಗಾಂಧಿ. ಹಾಗೆ ಶಿವ ಅಂದಾಗ ಶಿವ ಒಂದು ಹೆಸರಿನಿಂದ ನಾವು ಏನು ಬೇಕಾದೆಲ್ಲ ಕರೆದ್ರೆ ಅಥವಾ ಪೂಜಿಸಿದ್ರೆ ಆಗೋದಿಲ್ಲ. ಶರಣರು ಯಾರಿಗೆ ಶಿವ ಅಂತಾರೆ ಅನ್ನೋದನ್ನು ತಿಳ್ಕೋಬೇಕು. ಈ ಶಿವ ಅನ್ನೋ ಶಬ್ದ ಮೂರು ರೀತಿಯಲ್ಲಿ ಬಳಕೆಯಲ್ಲಿದೆ ಸಮಾಜದಲ್ಲಿ. ದೇವತಾ ಶಿವ, ಯೋಗಿ ಶಿವ, ಪರಶಿವ. ದೇವತಾ ಶಿವ ಬೇರೆ, ಯೋಗಿ ಶಿವ ಬೇರೆ ಮತ್ತು ಪರಶಿವ ಬೇರೆ. ಈ ನಾಡಿನಲ್ಲಿ, ಈ ದೇಶದಲ್ಲಿ ಒಬ್ಬ ಯೋಗಿ ಶಿವ ಆಗಿ ಹೋಗ್ಯಾನ, ಐತಿಹಾಸಿಕ ಪುರುಷ. ಅವನೇ ಈ ಜಗತ್ತಿನ ಮೊಟ್ಟ ಮೊದಲನೇ ಯೋಗಿ. ಆ ಯೋಗಿಯನ್ನು ಆರ್ಯರು ಏನು ಮಾಡಿದರು ಅಂದರೆ ದೇವತಾ ಶಿವನನ್ನಾಗಿ ಕಲ್ಪಿಸಿಕೊಂಡು ಅವರ ಬ್ರಹ್ಮ ವಿಷ್ಣು ದೇವತೆ ಅನ್ನುವಂಥ ಏನೊಂದು ಕಲ್ಪನೆ ಅದ, ಆ ಕಲ್ಪನೆಯೊಳಗೆ ಈ ರುದ್ರನಿಗೆ ಶಿವ ಅಂತ ಕರೆದು ಶಿವನನ್ನು ಒಂದು ದೇವತೆಯನ್ನಾಗಿ ಮಾಡಿಬಿಟ್ರು. ಅಂದರೆ ಆ ದೇವತಾ ಶಿವನನ್ನು ನಮ್ಮ ಶರಣರು ಒಪ್ಪೋದಿಲ್ಲ. ಯೋಗಿ ಶಿವನನ್ನು ಮನ್ನಿಸ್ತಾರೆ, ಗೌರವಿಸ್ತಾರೆ. ಇಡೀ ಜಗತ್ತಿನ ಮೊಟ್ಟ ಮೊದಲನೇ ಯೋಗಿ ಅಂತ ಮನ್ನಿಸ್ತಾರೆ. ಆದರೆ ಪೂಜಿಸೋದು ಯಾರನ್ನಪ್ಪ ಅಂತಂದರೆ ಪರಶಿವನನ್ನು, ಅಂದರೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾಗಿರ್ತಕ್ಕಂಥ ಪರಾತ್ಪರ ವಸ್ತುವನ್ನು ಶಿವ ಅಂತ ಕರೆದು ಆ ಪರಶಿವನನ್ನು ಶರಣರು ಪೂಜಿಸ್ತಾರೆ. ಅಂಥ ಶಿವನನ್ನು, ಅಂಥ ದೇವರನ್ನು, ಅರ್ಥಾತ್ ಆ ಪರಾತ್ಪರ ವಸ್ತು ಪರಮಾತ್ಮನನ್ನು, ಅಬ್ಸಲ್ಯೂಟ್ ರಿಯಾಲಿಟಿ ಅಂತ ನಾವು ಕರಿತೀವಿ, ಅಂಥವನನ್ನು ನಾವೇನು ಮಾಡಬೇಕು? ಪೂಜಿಸಬೇಕು, ಪ್ರಾರ್ಥಿಸಬೇಕು, ಧ್ಯಾನಿಸಬೇಕು. ಯಾಕಂದರೆ ಮನುಷ್ಯನಿಗೆ ಮೂರು ಕರಣಗಳವು: ಮೈ, ಮಾತು, ಮನಸ್ಸು. ಮೂರರಿಂದಲೂ ನಾವು ಉಪಾಸಿಸಬೇಕು. ಮೈಯಿಂದ ಮಾಡುವ ಉಪಾಸನೆ ಅರ್ಚನೆ, ಮಾತಿನಿಂದ ಮಾಡ್ತಕ್ಕಂಥ ಉಪಾಸನೆ ಪ್ರಾರ್ಥನೆ, ಮತ್ತು ಮನಸ್ಸಿನಿಂದ ಮಾಡ್ತಕ್ಕಂಥ ಉಪಾಸನೆಗೆ ಧ್ಯಾನ ಅಂತ ಹೇಳ್ತಾರೆ. ಅದಕ್ಕಾಗಿ ಬಸವಣ್ಣವ್ರು ಹೇಳಿದರು, ಯಾರು ದೇವರ ಚಿಂತೆಯನ್ನು ಮಾಡೋದಿಲ್ಲ, ದೇವರ ಧ್ಯಾನ ಮಾಡೋದಿಲ್ಲ, ದೇವರ ಪ್ರಾರ್ಥನೆ ಮಾಡೋದಿಲ್ಲ, ದೇವರನ್ನು ಪೂಜಾ ಮಾಡೋದಿಲ್ಲ, ದೇವರ ಗೋಷ್ಠಿ ಕೇಳಕ್ಕೆ ಬರೋದಿಲ್ಲ, ಅಂಥವರು ಶಗಣ್ಯಾನ ಹುಳ ಅಂತ. ಅಂದರೆ ನೀವು ಕೇಳ್ಬೋದು, ಏನು ರೀ ಶಗಣ್ಯಾನ ಹುಳ ಅಂದರೆ? ಶಗಣ್ಯಾನ ಹುಳ ಯಾವ ಸಂಸ್ಕಾರವಿಲ್ಲದೆ ಹುಟ್ಟುತ್ತವ, ಸತ್ತು ಹೋಗ್ಬಿಡ್ತಾವ, ಕ್ಷುದ್ರ ಜಂತುಗಳು. ಹಾಗೆ ಮನುಷ್ಯನು ದೇವರನ್ನು ಪೂಜಿಸದೇ ಇದ್ದರೆ, ದೇವರ ಧ್ಯಾನ ಮಾಡ್ತಿದ್ರೆ ಅವನು ಅಂಥ ಶಗಣ್ಯಾನ ಹುಳ ಅಂತ ಹೇಳ್ತಾರೆ. ಏನು ರೀ ಹಿಂಗಂತಿರಲ್ಲ, ನಾವು ದೊಡ್ಡ ದೊಡ್ಡ ಮನೆ ಕಟ್ಟಿವಿ, ಅದು ಮಾಡಿವಿ, ಇದು ಮಾಡಿದ್ದೀವಿ ಅಂತ ತಿಳ್ಕೊಂಡು ಕೇಳಿದರೆ, ಇಂತಿಂಥ ದೊಡ್ಡ 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 ಇದಿರತಕ್ಕಂಥ ಇಷ್ಟೊಂದು ಮಾಡರ್ನ್ ಫೆಸಿಲಿಟೀಸ್ ಎಲ್ಲ ನಾವು ಪಡೆದುಕೊಂಡು ಇಷ್ಟೆಲ್ಲ ನಾವು ಇರುವಾಗ ನೀವು ನಮಗೆ ಇಂಥವಂತೀರ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಕಾಡು ಮೃಗ ಒಂದಾಗಿ ಬಾಳಲಾರವೆ ಹರಣೆ, ಊರ ಮೃಗ ಒಂದಾಗಿ ಬಾಳಲಾರವೆ ದೇವ.
ಕಾಡಿನಲ್ಲಿರೋ ಮೃಗಗಳು ಸಹಿತ ಅವು ಚೆನ್ನಾಗೇ ಬದುಕ್ತಾವೆ, ಅವು ಗವಿ ಅಂತ ಮಾಡ್ಕೊಂತಾವೆ. ತಮ್ಮ ಹೆಂಡ್ರ ಮಕ್ಕಳ ರಕ್ಷಣೆಗಾಗಿ ಅವು ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಡೇ ಇರ್ತಾವೆ. ಉಣ್ಣೋದು, ತಿನ್ನೋದು, ಮಕ್ಕಳು ಹಿಡಿಯೋದು, ಒಂದಿನ ಸತ್ತು ಹೋಗೋದು ಅಂದ್ರೆ ಪಶುಗಳಿಗೂ ನಮಗೆ ಯಾವ ವ್ಯತ್ಯಾಸ ಇಲ್ಲ. ಅದಕ್ಕೆ ನಾವು ದ್ವಿಪಾದ ಪಶುಗಳಾಗ್ತೀವಿ. ಈಗ ಅರಣ್ಯದ ಲಾ ಆಫ್ ದ ಜಂಗಲ್ ಅಂತ, ಕಾಡಿನ ನೇಮ್ ಏನಪ್ಪ? ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಸಬಲರು ದುರ್ಬಲರನ್ನು ಆಳೋದು, ಶೋಷಣೆ ಮಾಡೋದಕ್ಕೆ ಅದು ಕಾಡಿನ ನಿಯಮ ಅಂತ ಹೇಳ್ತಾರೆ. ಈಗ ಸಿಂಹಕ್ಕೆ ಅಂತ ದೊಡ್ಡ ಸ್ಥಾನ ಯಾಕೆ ಕೊಟ್ಟಾರ? ಸಿಂಹ ಸ್ಟ್ರಾಂಗೆಸ್ಟ್ ಆ್ಯನಿಮಲ್, ಭಾಳ ಸಬಲವಾಗಿರ್ತಕ್ಕಂಥ ಪ್ರಾಣಿ. ಎಲ್ಲ ಪ್ರಾಣಿಗಳನ್ನು ಸೋಲಿಸಿ ಅದು ಶಕ್ತಿಯುತವಾಗಿರೋದ್ರಿಂದ ಅದು ಕಾಡಿನ ರಾಜ ಆಗಿದೆ. ಅದಕ್ಕೆ ಈ ರಾಜರೇನು ಮಾಡ್ತಿದ್ರು, ತಮ್ಮ ಒಂದು ಅಧಿಕಾರದ ಸ್ಥಾನಕ್ಕೆ ಸಿಂಹಾಸನ ಅಂತ ಕರಿತಿದ್ರು. ಸಿಂಹಾಸನ ಅಂದ್ರೇನು? ರಾಜನು ಕೂಡ್ತಕ್ಕಂಥ ಸ್ಥಳ ಅಂತ. ಅದಕ್ಕೆ ಸಿಂಹಾಸನ ಯಾಕಂದ್ರೆ ಸಿಂಹ ಎಲ್ಲ ಮೃಗಗಳನ್ನು ಸೋಲಿಸಿ ಹೆಂಗೆ ಬಲಿಷ್ಠವಾಗಿರ್ತದ, ಸಾರ್ವಭೌಮ ಆಗಿರ್ತದ, ಹಾಗೆ ಉಳಿದ ಎಲ್ಲ ಜನರನ್ನು ಸೋಲಿಸಿ ನಾನು ಸಾರ್ವಭೌಮ ಅನ್ನಿಸ್ಕೊಳ್ಳೋ ಸಲುವಾಗಿ ಸಿಂಹಾಸನ ಅಂತಕ್ಕಂಥದ್ದು ಹೆಸರನ್ನು ಕೊಡ್ಕೊತ ಬಂದರು. ಅದನ್ನು ನೋಡಿ ಕೆಲವು ಮಳ್ಳ ಸ್ವಾಮಿಗಳು ತಮ್ಮ ಪೀಠಕ್ಕೂ ಏನೇನೋ ಹೆಸರಿಟ್ಕೊಂಡು ನಮ್ಮದು ಸೂರ್ಯ ಸಿಂಹಾಸನ, ಕನಕ ಸಿಂಹಾಸನ, ಬೆಳ್ಳಿ ಸಿಂಹಾಸನ, ಅಂಥ ಸಿಂಹಾಸನ, ಚಂದ್ರ ಸಿಂಹಾಸನ, ಏನೇನೇನೇನು ಹೆಸರಿಟ್ಕೊಂಡಾರ. ಆದರೆ ಸಿಂಹಾಸನ ಅನ್ನೋದು ಎರಿಸ್ಟೋಕ್ರೆಟಿಕ್, ಬಟ್ ಇಟ್ ಇಸ್ ನಾಟ್ ಡೆಮೋಕ್ರೆಟಿಕ್. ಅದಕ್ಕೆ ನಾವು ಪೀಠ ಅನ್ಬೇಕೆ ವಿನ ಸ್ವಾಮಿಗಳು ಕೂಡ್ತಕ್ಕಂಥ ಸ್ಥಳಕ್ಕೆ ಧರ್ಮಪೀಠ ಅನ್ಬೇಕು. ನೋಡು, ನಾವು ಬಸವ ಧರ್ಮಪೀಠ ಅಂತ ಹೆಸರಿಟ್ಟಿದ್ದೀವಿ, ಅಕ್ಕಮಾದೇವಿ ಅನುಭವ ಪೀಠ ಅಂತ ಹೆಸರಿಟ್ಟಿದ್ದೀವಿ, ಅವರು ಶೂನ್ಯ ಪೀಠ ಅಂತ ತಿಳ್ಕೊಂಡು ಹೇಳ್ತಿದ್ರು. ಆದ್ದರಿಂದ ಪೀಠ ಅನ್ನುವಂಥ ಶಬ್ದವನ್ನು ಬಳಸಬೇಕೇ ವಿನ ಸ್ವಾಮಿಗಳಾದರೂ ಸಿಂಹಾಸನ ಅಂತ ಬಳಸಬಾರ್ದು. ಯಾಕಂದರೆ ಸಿಂಹಾಸನದ ಮೇಲೆ ಕುಳಿತವ್ರು ಸಿಂಹ ಆದ್ರೆ ಏನು ಗತಿ? ಬಡ್ರನ್ನೆಲ್ಲ ಭಕ್ತರನ್ನೆಲ್ಲ ಕಬಳಿಸಿ ಯಾರು? ಅದಕ್ಕಾಗಿ ಇದನ್ನು ತಿಳ್ಕೋಬೇಕು. ಇವನ್ನ ಅದು ಶಬ್ದ ಬಳಸಬೇಕು ಅನ್ನುವಂಥ ಸಹಿತ ಅದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಎಲ್ಲ ಸಿಂಹಾಸನ ಅಂತ ಬಳಸೋದು. ಅದು ಯಾರೇ ಬಳಸಿರಲಿ ಅದು ಪೀಠ ಅಂತ ಬಳಸಬೇಕೆ ವಿನ ಸಿಂಹಾಸನ ಅಂತ ಬಳಸಬಾರ್ದು. ಅದಕ್ಕೆ ಹೇಳ್ತಾರೆ, ಕಾಡಮೃಗ ಒಂದಾಗಿಲ್ಲ ಬಾಳಲಾರವೇ ದೇವ, ಊರ ಮೃಗ ಒಂದಾಗಿ ಬಾಳಲಾರವೇ ಹರಣಿ, ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ನರವಿಂದ್ಯ ಕಾಣಿರಣ್ಣ. ಯಾವ ಊರಿನಲ್ಲಿ ಶರಣರಿಲ್ಲ, ಸಂತರಿಲ್ಲ, ಮಹಾತ್ಮರಿಲ್ಲ, ಜಿಜ್ಞಾಸುಗಳಿಲ್ಲ, ಮುಮುಕ್ಷುಗಳಿಲ್ಲ, ಅದು ಒಂದು ನರರ ವಾಸ ಮಾಡತಕ್ಕಂಥ ವಿಂಧ್ಯ ಪರ್ವತ, ಕಾಡ ಪರ್ವತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನೊಬ್ಬ ಶರಣ ಹೇಳ್ತಾನೆ, ಭಾಳ ಚಂದ ಹೇಳ್ತಾನೆ, ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು, ಮಾನವನಾಗಿ ಹುಟ್ಟಿದ್ದ ಬಳಿಕ ಶಿವಜ್ಞಾನವನರಿಯದಿರ್ದಡೆ, ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ವಾಯುಗುಣವ ಸರ್ಪ ಬಲ್ಲದು, ವಾಯುವನ್ನೇ ಸೇವನೆ ಮಾಡಿ ಬದುಕತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಗುಣ, ಒಂದು ಶಕ್ತಿ ಸರ್ಪಕ್ಕೈತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಮಧುರ ಗುಣವ ಇರುವೆ ಬಲ್ಲದು. ನಿಮ್ಗೆ ಗೊತ್ತತ್ತೆ, ಎಲ್ಲಿ ಬೇಕಾದಲ್ಲಿ ಸ್ವೀಟ್ ಇದ್ದರೆ, ಸಿಹಿ ಇದ್ದರೆ ಇರುವೆ ಹಗಾರ ಬಂದು ಅದನ್ನು ಮುಟ್ತದ, ತಿಂತದ. ಗಿಡದ ಮೇಲೆ ಹಣ್ಣಾಗಿದೆಯೋ ಇಲ್ಲೋ ಅಂತ ಅದು ಬಡ್ಡಿ ಮೂಸಿ ನೋಡಿ ತಿಳ್ಕೊತೈತಿ. ಅದು ಹಣ್ಣಾಗಿತ್ತು ಅಂದ್ರೆ ಅದೇನಿರ್ತದ, ಏರಿ ಹೋಗ್ತವೆ. ಇಲ್ಲ ತನ್ನ ಪುಟ್ಟ ಪುಟ್ಟ ಕಾಲಗಳಿಂದ ಅಷ್ಟು ಏರಿ ಇಳಿಬೇಕಾಗಿತ್ತಂದ್ರೆ ಅದಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು. ಅದಕ್ಕಾಗಿ ಅಷ್ಟೊಂದು ಅದ್ರ ಘ್ರಾಣೇಂದ್ರಿಯ ಅಷ್ಟು ಸೂಕ್ಷ್ಮವಾಗಿರ್ತದೆ. ಅದಕ್ಕೊಂದು ಜೋಕ್ ಹೇಳ್ತೀನಿ ನಿಮ್ಗೆ. ಇಲ್ಲೇ ಜಯನಗರದಾಗ ಇಬ್ಬರು ಗಂಡ ಹೆಂಡತಿ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ಇಬ್ಬರು ಪ್ರೊಫೆಸರ್ ಇದ್ದರು. ಅವ್ರೇನು ಮಾಡಿದರು, ಹೊಸ ಒಂದು ಮನೆ ಮಾಡಿದರು. ಮನೆ ಮಾಡಿ ಅವ್ರಿಗೆ ಒಂದು ಯಾವ ಗೃಹಸ್ಥರಿಗೆ ಒಂದು ಹೊಸ ಮನೆ ಕಟ್ಟಿದ್ರು ಅವ್ರಿಗೆ ಭಾಳ ಖುಷಿ ಆಗ್ತಿರ್ತದೆ. ಆಕೆ MSc ಓದಿದ್ಲು, ಅವನು MA ಓದಿದ್ದ. ಒಳ್ಳೆ ಚಂದ ಸಂಸಾರ ಮಾಡಬೇಕು ಅನ್ನೋಂಥ 63 ಗಂಡ ಹೆಂಡ್ತಿದ್ರು ಅವರು. 63 ಅಂದ್ರೆ ಗೊತ್ತಲ್ಲ, 6 3 ಹಿಂಗೆ ಹಿಡಿದ್ರೆ ಅದೇನೋ ಮುಖ ಮುಖ ಕೊಡ್ತಾವೆ. 36 ಅಂದರೆ ಬೆನ್ನು ಕೊಡ್ತಾವೆ. ಯಾರು ಗಂಡ ಹೆಂಡತಿ ಜಗಳಾಡ್ತಾರಲ್ಲ ಅವರು 36 ಇದ್ದಂಗೆ. ಯಾರು ಭಾಳ ಪ್ರೀತಿ ಗಂಡ ಹೆಂಡತಿಗ ಅವರು 63. ಅವ್ರು 63 ಗಂಡ ಹೆಂಡತಿ ಇದ್ದರು. ಮುಂದೆ ಏನಾಯಿತು, ಈ ಸಾಮಾನುಗಳನ್ನೆಲ್ಲ ಓರಣವಾಗಿ ಆಕೆ ಇಟ್ಕೊತಿತ್ತು. ಈ ಸ್ಟೋರ್ ರೂಮ್ನ್ಯಾಗ ಎಲ್ಲ ಸಾಮಾನುಗಳನ್ನು ಇಟ್ಟು ಅದಕ್ಕೆಲ್ಲಕ್ಕೂ ಬೋರ್ಡ್ ಬರೆದಿದ್ದು. ಕೆಲವ್ರು ಏನು ಮಾಡ್ತಾರಂದ್ರೆ ಬೇಗನೆ ಒಮ್ಮೊಮ್ಮೆ ಸೊಂಬೇರು ಹೆಣ್ಮಕ್ಳು ಹಂಗೆ ಇಟ್ಬಿಟ್ರೆ ಏನಾಕತ್ತೆ, ಜೀರಿಗೆ ಬೇಕಾದಾಗ ಸಾಸಿವೆ ಸಿಗ್ತಾವೆ, ಸಾಸಿವೆ ಬೇಕಾದಾಗ ಬೆಲ್ಲ ಸಿಗ್ತದೆ, ಬೆಲ್ಲ ಸಿಕ್ಕಾದಾಗ ಸಕ್ಕರೆ ಸಿಗ್ತದೆ, ಸಕ್ಕರೆ ಸಿಕ್ಕಾಗ ಅದು ಏನೇನೇನೇನೇನು ಸಿಗ್ತಿರ್ತಾವೆ, ನಮ್ಗೆ ಏನು ಬೇಕಾದ್ರೆ ಸಿಗೋದಿಲ್ಲ. ಅದಕ್ಕೆಲ್ಲ ಸಾಮಾನುಗಳಿಗೆ ಆಕೆ ಒಂದು ಲೇಬಲ್ ಹಚ್ಚಿಬಿಟ್ಟಿದ್ರು. ಎಲ್ಲ ಬರೆದು ಅಂಟಿಸಿದ್ಲು. ಆ ಇರುವಿ ಇದಕ್ಕೆ ಬಹಳ ಬರ್ತಾಯಿದ್ದು. ಏನೋ ಸಕ್ಕರೆ ಡಬ್ಬಿಗೆ ದಿನಾಲು ಇರಿ ಬರ್ತಾಯಿದ್ದು. ಈಗ ಹೆಂಗಾರೆ ಮಾಡಿ ಮೋಸ ಮಾಡ್ಬೇಕು ಅಂತ ತಿಳ್ಕೊಂಡು ಆಕೆ ಏನು ಮಾಡಿದ್ರು, ಖಾರ ಅಂತ ಬೋರ್ಡ್ ಬರಲ್ಲ.
ಖಾರ ಅಂತ ಬೋರ್ಡ್ ಬರೆದ ನಂತರ ಮರುದಿವ್ಸ ನೋಡ್ತಾಳೆ, ಡಬ್ಬಿ ತೆಗೆದ್ರೆ ಮತ್ತೆ ಇರುವಿ ಬಂದವು. ನೋಡ್ರಿ ನಾ ಬೋರ್ಡ್ ಬರೆದಿದ್ದೀನಿ ಖಾರ ಅಂತ ಮತ್ತು ಬಂದವಂತ ಗಂಡನ ಮುಂದೆ ಹೇಳಿದ್ಲು ಕಂಪ್ಲೇಂಟು. ಗಂಡಂದ ತೆಪರಿ ನಿನ್ನ ಇರುವಿ ಬೋರ್ಡ್ ಓದ್ಕೊಂಡು ಬರೋದಿಲ್ಲ, ವಾಸನೆ ಹಿಡ್ಕೊಂಡು ಬರ್ತಾವ ಅಂತ ಹೇಳಿದ್ರು. ಅಂದರೆ ಅಷ್ಟೊಂದು ವಾಸನೆಯನ್ನು ತಿಳ್ಕೊಳ್ಳುವಂಥ ವಿಶೇಷವಾಗಿರ್ತಕ್ಕಂಥ ಗ್ರಹಣ ಶಕ್ತಿ ಇರುವಿಗೆ ಅದ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಒಂದೊಂದು ಪ್ರಾಣಿ ವೈಶಿಷ್ಟ್ಯತೆಯನ್ನು ಹೇಳ್ಕೋತ ಹೋಗ್ತಾರೆ. ವಾಯು ಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ನೋಡಿ ಎಷ್ಟು ಚಂದ ಹೇಳ್ತಾರೆ. ಕಾಗಿ ಒಂದು ಅಗಳ ಕಂಡ್ರೆ ಕಾ 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 ಅಂತ ಕರ್ಕೊಂಡು ತಿಂತೈತಿ. ಅದೇ ಕರ್ಕೊಂಡು ತಿಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಅದು ಕಾಗಿ ಗುಣ. ಕಾಗೆ ಮತ್ತು ಕೋಳಿಗಳನ್ನು ಹೇಳುವಾಗ ಶರಣರು ಏನಂತಾರೆ? ಕಾಗೆ ಒಂದಗುಳ ಕಂಡರೆ ಕರೆಯದೆ ತನ್ನ ಬಳಗನೆಲ್ಲವ, ಕೋಳಿ ಒಂದು ಗುಟುಕ ಕಂಡರೆ ಕರೆಯದೆ ತನ್ನ ಕುಲವನೆಲ್ಲವ ಅಂತ ಭಕ್ತಿ ಪಕ್ಷದ ಲಕ್ಷಣವನ್ನು ಹೇಳ್ತಾರೆ ಬಸವಣ್ಣನವರು. ಇದಕ್ಕೆ ಭಕ್ತಿ ಪಕ್ಷ ಅಂತ. ಭಕ್ತಿ ಪಕ್ಷ ಅಂದರೆ ಏನಪ್ಪ ಅಂದರೆ ಸೋಷಿಯಲಿಸಮ್. ಅಂದ್ರೆ ಕರ್ಕೊಂಡು ತಿನ್ನೋದು ನಿಮಗೆ ಸೋಷಿಯಲಿಸಮ್ ಅಂದ್ರೆ ಇಷ್ಟೇ. ಕರ್ಕೊಂಡು ತಿನ್ನೋದು ಸೋಷಿಯಲಿಸಮ್, ಹರ್ಕೊಂಡು ತಿನ್ನೋದು ಕ್ಯಾಪಿಟಲಿಸಮ್. The national wealth should be distributed not according to the greeds of the people but according to the needs of the people. ಅಂದರೆ ರಾಷ್ಟ್ರ ಸಂಪತ್ತನ್ನು ಹೆಂಗೆ ಹಂಚಬೇಕು? ಜನರು ಬಯಸಿದಂತೆ ಹಂಚಬಾರ್ದು, ಜನರಿಗೆ ಬೇಕಾದ ರೀತಿಯಲ್ಲಿ ಹಂಚಬೇಕು. ಜನರೇನು ಬಯಸೋದೇನು? 4 ಮನೆ ಇದ್ರೆ ಇನ್ನೊಂದು 10 ಮನೆ ಕಟ್ಟಬೇಕು ಅಂತಾರೆ. 100 ಎಕರೆ ಭೂಮಿ ಇದ್ರೆ ಇನ್ನೊಂದು 1000 ಎಕರೆ ಭೂಮಿ ಗಳಿಸ್ಬೇಕು ಅಂತಾರೆ. 10 ಸೀರೆ ಇದ್ರೂ ಇನ್ನೂ 100 ಸೀರೆ ತಗೋಬೇಕಂತಾರೆ. ಅದು ಜನರಿಗೆ ಬಯಸಿದಂತೆ ಕೊಡಬಾರ್ದು, ಅವರಿಗೆ ಬೇಕಾದಷ್ಟು ಎಷ್ಟೋ ಅಷ್ಟನ್ನು ನಾವು ಕೊಡಬೇಕು. ಅದಕ್ಕೇನಂತಾರೆ? ಸೋಷಿಯಲಿಸಮ್ ಅಂತಾರೆ ಅಥವಾ ಸಮಾಜವಾದ ಅಂತಾರೆ. ಆ ಒಂದು ಕಾಗಿ ಕೋಳಿಗಳ ಒಂದು ಗುಣಗಳ ವಿಶೇಷದಿಂದ ಬಸವಣ್ಣನವರು ಅದಕ್ಕೆ ಭಕ್ತಿ ಪಕ್ಷ ಅಂದರು. ಅದಕ್ಕೆ ಭಕ್ತಿ ಪಕ್ಷ ಅಂದರೆ ಸೋಷಿಯಲಿಸಮ್. ಬಟ್ ಆ ಸೋಷಿಯಲಿಸಮ್ ಬೇರೆ, ನಮ್ಮ ಬಸವಣ್ಣ ಸೋಷಿಯಲಿಸಮ್ ಬೇರೆ. ಇದಕ್ಕೆ ಸ್ಪಿರಿಚುವಲ್ ಸೋಷಿಯಲಿಸಮ್ ಅಂತಾರೆ. ಕಾಗಿಯನ್ನು ವೈದಿಕರು ಚಾಂಡಾಲ ಪಕ್ಷಿ ಅಂತ ಕರೆದ್ರು. ನಿಮ್ಗೆ ಗೊತ್ತಿರಬೇಕು, ಕಾಗಿ ಮನೆ ಹೋಗ್ರಿ ಏನೇನು ಮಾಡ್ತಾರೆ ಅನ್ನೋದು ಅನಾಹುತಗಳೆಲ್ಲ ನಿಮಗೆ ಗೊತ್ತೈತಿ. ಅದಕ್ಕಾಗಿ ಅಂಥ ಕಾಯಿಯಲ್ಲಿರ್ತಕ್ಕಂಥ ಕರೆದುಕೊಂಡು ಸದ್ಗುಣದ ವಿಶೇಷದಿಂದ ಬಸವಣ್ಣನವರು ಅದಕ್ಕೆ ಚಾಂಡಾಲ ಪಕ್ಷಿ ಅಂತ ಹೇಳಿಲ್ಲ, ದಾಸೋಹ ಪಕ್ಷಿ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಡು ತಿನ್ನೋ ಸದ್ಗುಣ ಅದಕ್ಕೆ ಅದ. ಅದು ಕೋಆಪರೇಟಿವ್ ಸೊಸೈಟಿ ಅಂತ ತಿಳ್ಕೊಂಡೆಲ್ಲ ಮಾಡಿರ್ತಾರಲ್ಲ, ಅದಕ್ಕೇನು ಮಾಡಬೇಕು ಅಂದ್ರೆ ಕಾಗಿ ಸಿಂಬಲ್ ಹಾಕ್ಬೇಕು. ಯಾಕಂದರೆ ಇದು ಕನಿಷ್ಠ, ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರ್ತದೆ ಏನಂದರೆ ಈ ಸಂಘ ಸಂಸ್ಥೆಗಳಿರ್ತಾವಲ್ಲ ಕೋಆಪರೇಟಿವ್ ಸೊಸೈಟಿ, ಅದಕ್ಕೆ 5 ಲಕ್ಷ ಇತ್ತು, ಅಷ್ಟಿತ್ತು, ಇಟ್ಟಿತ್ತು. ಈಗೇನಾಯ್ತು ಅಂದ್ರೆ ಬುರ್ಬೂಸ್ ಆಯಿತು ಅಂತ. ಬುರ್ಬೂಸ್ ಅಂದ್ರೆ ಏನಂತಂದ್ರೆ ಅವ್ರು ಸೇವಾ ಮಾಡೋಂಗಿಲ್ಲ, ಸೇವನ ಮಾಡಿಬಿಡ್ತಾರೆ. ಎಲ್ಲರದು ಕಸ್ಕೊಂಡು ಸೇವನ ಮಾಡಿದರೆ ಅದು ಕ್ಯಾಪಿಟಲಿಸಮ್ ಆಕೈತಿ. ಎಲ್ಲರೂ ಹಂಚ್ಕೊಂಡು ಸರಿಯಾಗಿ ಊಟ ಮಾಡಿದರೆ ತಿಂದ್ರೆ ಅದಕ್ಕೇನಾಕತಿ? ಸೋಷಿಯಲಿಸಮ್ ಅಂತ ಹೇಳ್ತಾರೆ. ಆದ್ದರಿಂದ ಅಲ್ಲಿ ಬಸವಣ್ಣವರು ಆ ಕಾಗಿ ಉದಾಹರಣೆಯನ್ನು ಹೇಳ್ತಾರೆ. ಕಾಗೆ ಒಂದಗಳು ಕಂಡರೆ ಕರೆಯದೆ ತನ್ನ ಬಳಗನೆಲ್ಲವ ಅನ್ನೋ ಮಾತು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದೇನಪ್ಪ ಅಂತಂದರೆ ಅದು ಗೋತ್ರದ ಗುಣ ಐತಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ವೇಳೆಯ ಗುಣವ ಕೋಳಿ ಬಲ್ಲದು, ಮಾನವನಾಗಿ ಹುಟ್ಟಿದ್ದ ಬಳಿಕ ಶಿವಜ್ಞಾನವನರಿಯದಿದ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರೆ ಕಷ್ಟ ಕಾಣ ಕರಿದೇವರ ದೇವ. ಮಾನವನಾಗಿ ಹುಟ್ಟಿದ್ದವನಂಥ ವೇಳೆ. ಈಗ ಈ ವೇಳೆಯನ್ನು ತಿಳ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಗುಣ ಈ ಕೋಳಿಗೆ ಅದು. ಅದಕ್ಕೆ ಮೊದಲಿನ ಕಾಲದಲ್ಲಿ ಕೋಳಿ ಕೂಗಿದಾಗ ಎದ್ದು ತಮ್ಮ ಕಾಯಕ್ಕೆ ಹೋಗ್ತಾ ಇದ್ರು. ಇಷ್ಟೆಲ್ಲ ಗುಣಗಳು ಇದ್ದೂ ಸಹಿತ ಮನುಷ್ಯ ದೇವರ ಚಿಂತೆ ದೇವರ ಧ್ಯಾನ ಮಾಡದಿದ್ದರೆ ಅವನು ಆ ಕಾಗಿ ಕೋಳಿಗಳಿಗಿಂತಲೂ ಕರೆಕಷ್ಟ ಕೀಳಂತಕ್ಕಂಥ ಮಾತನ್ನು ಮಡಿವಾಳ ಮಾಚಿದೇವರು ಈ ವಚನದಲ್ಲಿ ಹೇಳ್ತಾರೆ. ಅದಕ್ಕೆ ಇನ್ನೊಂದು ವಚನದಲ್ಲಿ ಭಾಳ ಸೊಗಸಾಗಿ ಇನ್ನೊಬ್ಬ ಶರಣ ಹೇಳ್ತಾನೆ, ಅದು ನೋಡ್ರಿ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಳಿನ ಚಿಂತೆ, ಕೆಡದಿರಿ ಮರಣದ ಚಿಂತೆ. ಇಂತೀ ಹಲವು ಚಿಂತೆಗಳಲ್ಲಿದ್ದವರನ್ನು ಕಂಡೆನು, ಶಿವಚಿಂತೆಯಲ್ಲಿದ್ದವರನ್ನು ಆರಣೋ ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯನೇ ಶರಣನು. ಇಲ್ಲಿ ಅಂಬಿಗರ ಚೌಡಯ್ಯ ಅಂತಂದರೆ ಅವನೊಬ್ಬ ಅಂಬಿಗರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವನು. ಅವನ ಜಾತಿಯಲ್ಲಿ ಅಂಬಿಗರನಾಗಿದ್ದರೂ ಸಹಿತ ಆ ಜ್ಯೋತಿ ತತ್ವ ಹಿಡಿದುಕೊಂಡು ಶರಣನಾಗಿದ್ದ. ನಮ್ಮ ಶರಣರಲ್ಲಿ ಬ್ರಾಹ್ಮಣನಿಂದ ಭಂಗಿಯವರಿಗೆ, ಹಾರುವಿನಿಂದ ಹೊಲೆಯವರಿಗೆ ಎಷ್ಟೆಷ್ಟು ಜಾತಿ ಮತ್ತು ಪಂಥಗಳೋ ಎಲ್ಲರೂ ಇಲ್ಲಿ ಬಂದು ಸೇರಿದರು. ಇಲ್ಲಿ ಜಾತಿ ನೋಡಿ ಅವರು ಕರ್ಕೋತಿದ್ದಿಲ್ಲ ಅನುಭವ ಮಂಟಪದಲ್ಲಿ. ಅವರಲ್ಲಿರುವ ಅಧ್ಯಾತ್ಮ ಜ್ಯೋತಿಯನ್ನು ನೋಡಿ ಒಳಗೆ ಇಂಬಿಟ್ಕೋತಿದ್ರು. ಅದಕ್ಕಾಗಿ ಅಂಥ ಶರಣ ಎಷ್ಟು ಇಡೀ ಮಾನವನ ಬದುಕನ್ನೇ ವಿಶ್ಲೇಷಣೆ ಮಾಡಿದೆ. ಬಡತನಕ್ಕೆ ಉಂಬುವ ಚಿಂತೆ. ಬಡತನ ಬಂದಾಗ ಏನು ಮಾಡ್ತೀವಿ ನಾವು? ಊಟ ಮಾಡಬೇಕು ಅಂತ.
ಹೆಂಗರೆ ಮಾಡಿ ಏನಾದರೂ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಬೇಕಂತ ಪ್ರಯತ್ನ ಮಾಡ್ತೀವಿ. ಆಮೇಲೆ ಹೊಟ್ಟೆ ತುಂಬಿದ ನಂತರ ಬಟ್ಟೆ ಚಿಂತೆ, ಬಟ್ಟೆ ಆದ ನಂತರ ಬಟ್ಟೆ, ಅದರಲ್ಲಿ ಈಗಂತೂ ಹೊಟ್ಟೆಗಿಂತಲೂ ಬಟ್ಟೆಗೆ ವಿಪರೀತವಾಗಿರ್ತಕ್ಕಂಥ ದುಡ್ಡನ್ನು ಖರ್ಚು ಮಾಡ್ತಾರೆ. ನಮ್ಮಲ್ಲಿ ಈ ಕಲಿತ ಜನ ಅಂತೂ ಈಗಿನ ಮಾಡರ್ನ್ ಜನ ವಿಪರೀತ ಅಂದರೆ ವಿಪರೀತ ಖರ್ಚು ಮಾಡ್ತಾರೆ. ಅವರು 20 ಏನು ಈ ದೇಶದೊಳಗೆ ಯಾರು ಹೊಲದಲ್ಲಿ ದುಡಿತಾರೆ ಕಷ್ಟಪಡ್ತಾರೆ ಅಂಥವರಿಗೆ ಚಪ್ಪಲಿ ಒಂದು ಜೊತೆ ಚಪ್ಪಲಿ ಇರೋದಿಲ್ಲ. ಮುಳ್ಳು ಕಂಟಿಲಿ ಹೋಗಿ ಕಟ್ಟಿಗೆ ಹೊರೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಹೊಲದಲ್ಲಿ ತಿರುಗಾಡ್ತಕ್ಕಂಥವ್ರಿಗೆ ಒಂದು ಜೊತೆ ಚಪ್ಪಲಿ ಇರೋದಿಲ್ಲ. ಪಟ್ಟಣದಲ್ಲಿರ್ತಕ್ಕಂಥ ಜನರಿಗೆ 20 ಜೊತೆ 30 ಜೊತೆ ಚಪ್ಪಲಿ ಇರ್ತಾವೆ. ಯಾಕಂದ್ರೆ ಎಷ್ಟು ಸೀರೆ ಎಂತೆಂಥ ಸೀರೆ ಇರ್ತಾವೆ ಆ ಕಲರ್ದು ಆ ಮ್ಯಾಚಿಂಗ್ ಅಂತ ಮಾಡ್ತಾರೆ. ಏನು ಯಾರದೋ ದುಡ್ಡು ಎಲ್ಲ ಮನ ಜಾತ್ರೆ. ಅದು ಏನು ನಮ್ಮ ದೇಶದಲ್ಲಿ ಎಷ್ಟು ವೈಪರೀತ್ಯ ಅದನ್ನು ತಿಳ್ಕೋಬೇಕು. ಅದಕ್ಕಾಗಿ ಉಂಡು ಕಿಂತು ಹೆಚ್ಚು ಬಟ್ಟೆ ಬರಿಗೆ ಅಂದರೆ ವೈಭವಕ್ಕೆ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಆಮೇಲೆ ಉಣಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರೋ ಚಿಂತೆ. ಆಯಿತು, ಒಂದು ಹಣ ಗಳಿಸಿದ, ಸಂಗ್ರಹ ಮಾಡಿದ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿದ, ಆಮೇಲೆ ಏನು ಮಾಡ್ಕೋ ಲಗ್ನ ಮಾಡ್ಕೋಬೇಕು ಅನ್ನೋ ಚಿಂತೆ. ಆ ಲಗ್ನನೂ ಆಯಿತು. ಲಗ್ನ ಆದ ನಂತರ ಏನೋ ಮಕ್ಕಳ ಚಿಂತೆ. ಅದರಲ್ಲಿ ಹೆಣ್ಮಕ್ಳಿಗಂತೂ ಮಕ್ಕಳಾಗದಿದ್ದರೆ ಅಯ್ಯೋಯ್ಯೋ ಎಷ್ಟು ಕುಗ್ತಾರೆ ಅಂದರೆ ಅಷ್ಟು ಕುಗ್ತಾರೆ. ಬಂಜೆ 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 ಅಂತ ತಿಳ್ಕೊಂಡು ಕೂಗ್ತಾರೆ. ಇನ್ನೊಂದು ಏನು ಹೇಳಿ ತಿಳ್ಕೊಂಡಾರೆ ಇವರು ಅಂದರೆ ಮಕ್ಕಳಾಗದಿದ್ದರೆ ಗತಿ ಇಲ್ಲ, ಸದ್ಗತಿ ಇಲ್ಲ, ಮುಕ್ತಿ ಇಲ್ಲ ಅಂತ ತಿಳ್ಕೊಳ್ತಕ್ಕಂಥ ಒಂದು ಕೆಟ್ಟ ಪದ್ಧತಿ ನಮ್ಮ ಸಮಾಜದಲ್ಲಿದೆ. ಆದರೆ ಅದನ್ನು ತಿಳ್ಕೋಬೇಕು, ಮಕ್ಕಳಾಗದಿದ್ದರೆ ಮುಕ್ತಿ ಅಲ್ಲ, ಮಕ್ಕಳಂತೆ ಆಗದಿದ್ದರೆ ಮುಕ್ತಿ ಇಲ್ಲ ಅಂತ ತಿಳ್ಕೋಬೇಕು. ಯೇಸು ಕ್ರಿಸ್ತ ಹೇಳ್ತಾನೆ, ಅನ್ಲೆಸ್ ಯೀ ಬಿ ಚಿಲ್ಡ್ರನ್ ಯು ಕ್ಯಾನಾಟ್ ಎಂಟರ್ ಇನ್ ಟು ಕಿಂಗ್ಡಮ್ ಆಫ್ ಗಾಡ್. ಅನ್ಲೆಸ್ ಯು ಬಿ ಚಿಲ್ಡ್ರನ್ ಯು ಕ್ಯಾನಾಟ್ ಎಂಟರ್ ಇನ್ ಟು ಕಿಂಗ್ಡಮ್ ಆಫ್ ಗಾಡ್. ನೀವು ಎಲ್ಲಿವರೆಗೆ ಮಕ್ಕಳಂತೆ ಆಗೋದಿಲ್ವೋ ಅಲ್ಲಿವರೆಗೆ ನೀವು ದೇವನ ರಾಜ್ಯದಲ್ಲಿ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಮಕ್ಕಳ ಮನಸ್ಸು ಹೆಂಗಿರ್ತದೆ, ಭಾಳ ಪರಿಶುದ್ಧವಾಗಿರ್ತದೆ. ಮಡಿ ಮಾಡಿ ಬಟ್ಟೆ ಹಾಗೆ ಅಂತ ಹೇಳ್ತಾರೆ. ಮಕ್ಕಳು ನೋಡ್ರಿ, ಹೆಣ್ಣು ಗೊತ್ತಿರಲ್ಲ, ಗಂಡು ಗೊತ್ತಿರೋದಿಲ್ಲ. ಅದಕ್ಕೆ ಬಟ್ಟೆ ತೊಡಿಸಿದ್ರು ಅಷ್ಟೇ, ಬಟ್ಟೆ ತೊಡಿಸ್ತಿದ್ರು ಅಷ್ಟೇ. ಈಗ ನಿಮ್ಮದೇ ಒಂದು ಮಗು ಇರ್ತತಿ, ಅದನ್ನು ಸ್ನಾನ ಮಾಡಿಸ್ತೀರಿ, ಬತ್ತಲೇ ಇರ್ತತೆ, ಅದನ್ನು ಎತ್ಕೋತೀರಿ, ಮುದ್ದಾಡ್ತೀರಿ. ಯಾಕೆ? ಅದು ನಿರ್ವಿಕಾರಿಯಾಗಿರ್ತದೆ. ಅಂಥ ಸ್ಥಿತಿ ದೊಡ್ಡವರಾದಾಗಲೂ ಬರಬೇಕು ಅನ್ನೋದನ್ನು ಹೇಳ್ತಾರೆ ಅವರು. ಅದಕ್ಕೆ ಮಕ್ಕಳಂತೆ ಆಗಬೇಕು. ಮಕ್ಕಳು ಆಡದವರಿಗೆ ಮುಕ್ತಿ ಆಗ್ತದಂತಂದರೆ ಮತ್ತು ದೊಡ್ಡ ದೊಡ್ಡ ಸ್ವಾಮಿಗಳಿಗೆ, ವೈರಾಗ್ಯ ಮೂರ್ತಿಗಳಿಗೆ, ಮಹಾತ್ಮರಿಗೆ, ದೊಡ್ಡ ವ್ಯಕ್ತಿಗಳಿಗೆ ಮಕ್ಕಳಿರೋದಿಲ್ಲ ಅಂದಮೇಲೆ ಅವ್ರಿಗೆ ಮುಕ್ತಿ ಆಗೋದಿಲ್ಲ. 8-10 ಆಡದವರಿಗೆ ಮುಕ್ತಿ ಆಕೈತೇನ? ಇದೊಳೆ ಫಜೀತಲ್ಲ. ಅಲ್ಲ, ಅಕ್ಕಮಹಾದೇವಿಗೆ ಮಕ್ಕಳಿಲ್ಲ, ಪ್ರಭುದೇವರಿಗೆ ಮಕ್ಕಳಿಲ್ಲ, ಚನ್ನಬಸವಣ್ಣನ ಮಕ್ಕಳಿಲ್ಲ, ಸಿದ್ದರಾಮೇಶ್ವರ ಮಕ್ಕಳಿಲ್ಲ, ಮತ್ತು ನಮ್ಮಂಥ ಸ್ವಾಮಿಗಳು ದೊಡ್ಡ ವಿರಕ್ತ ಸ್ವಾಮಿಗಳಿಗೆ, ಮಠಾಧಿಕಾರಿಗಳಿಗೆ ಮಕ್ಕಳಿಲ್ಲ ಅಂದಮೇಲೆ ಅವ್ರಿಗೆ ಯಾರಿಗೆ ಮುಕ್ತಿ ಆಗೋದಿಲ್ಲ? ಬರೀ ಮಕ್ಕಳು ಹಾಡೋದು ಫಜೀತಿಯಾಗಿ ಸಂಸಾರಕ್ಕೆ ಹೆಸರಿನಲ್ಲಿ ಬಿದ್ದು ಒದ್ದಾಡ್ತಿರ್ತಾರೆ, ಅವ್ರಿಗೆ ಮುಕ್ತಿ ಆಕೈತೇನ? ಇದನ್ನು ತಿಳ್ಕೋಬೇಕು. ಅದು ಹಂಗಲ್ಲ, ಮಕ್ಕಳಂತೆ ಆಗದಿದ್ದರೆ ಮುಕ್ತಿ ಇಲ್ಲ ಅಂತ. ಅದನ್ನು ಅನುಭವ ಮಂಟಪದೊಳಗೆ ಅಕ್ಕಮಹಾದೇವಿ ಬಗ್ಗೆ ಬಸವಣ್ಣವ್ರು ಹೇಳ್ತಾರೆ, ಹೆಂಗೂಶಿನಂಗವ ನೋಡಿದರು ಪುರಾತನರು, ಬಾಲತನದಂಗವ ನೋಡಿದರು ಪುರಾತನರು ಅಂತ ಹೇಳ್ತಾರೆ ಬಸವಣ್ಣವ್ರು. ಅಂದರೆ ಅಕ್ಕಮಹಾದೇವಿನ ಶರಣ ಹೆಂಗೆ ಕಂಡ್ರು ಅಂದ್ರೆ ಕೂಶಿನೋಪಾದಿಯಲ್ಲಿ ಕಂಡ್ರು. ಕೂಸು ಹೆಂಗಿರ್ತದೆ, ಅಷ್ಟು ಮುಗ್ಧವಾದ, ನಿರ್ಮಲವಾದ, ಪವಿತ್ರವಾದ ಮನಸ್ಸನ್ನು ಕೂಡಿರುವ ಮಗು ಹೆಂಗೋ ಹಂಗೆ ಅಕ್ಕಮಹಾದೇವಿ ಇದ್ಲು ಅಂತ. ಅದಕ್ಕಾಗಿ ಅಕ್ಕಮಹಾದೇವಿಯನ್ನು ಕೂಶಿನಂತೆ ಕಂಡ್ರು. ಅದಕ್ಕಾಗಿ ಬಸವ ನಿಮ್ಮ ಕಾರುಣ್ಯದಿಂದ ನಾನು ಕಾಮನ ಗೆಲಿದೀನು ಅಂತ ಅಕ್ಕಮಹಾದೇವಿ ಹೇಳ್ತಾನೆ. ಕಾಮನ ಗೆಲಿದನಯ್ಯ ಬಸವಣ್ಣ ನಿಮ್ಮ ದಯದಿಂದ ಅಂತನೋ ಮಾತನ್ನು ಅಕ್ಕಮಹಾದೇವಿ ಹೇಳ್ತಾಳೆ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಮಕ್ಕಳಾದ ಕೂಡಲೇ ಅವ್ರ ಸಲುವಾಗಿ ಹಣ ಸಂಗ್ರಹ ಮಾಡಬೇಕು, ಬ್ಯಾಂಕಿನಾಗ ಇಡಬೇಕು ಅನ್ನೋ ಶುರು ಆಕತ್ತೆ. ಆಮೇಲೆ ಈ ದುಡ್ಡು ಯಾರ ತೊಗೊಂಡು ಹೋದಾರು, ಹಣ ಸಂಗ್ರಹ ಮಾಡಕತ್ತಿದ ಕೂಡಲೇ ಅದ್ರ ಬೆನ್ನ ತಿನ್ನೋದು ಬರ್ತದೆ. ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಾರಂತ ಭಯ, ಅವರು ಇವರು ಯಾರು ಬಂದು ತೊಗೊಂಡು ಹೋದಾರಂತ ಭಯ, ಕಳ್ಳರ ಕಾಕರ ಭಯ, ದರೋಡೆಕೋರ ಭಯ, ಹೀಗೆ ನಾನಾ ರೀತಿ ಭಯ ಇರ್ತದೆ ಮನುಷ್ಯನಿಗೆ. ಕೊನೆಗೆ ಸಾವಿನ ಚಿಂತೆ. ನಾವು ಒಂದಿನ ಸತ್ತು ಹೋಗ್ತೀವಲ್ಲಪ್ಪ, ಆ ಸಾವಿನ ಚಿಂತೆ ಶುರು ಆಕೈತೆ. ವಯಸ್ಸಾದಂಗೆ ಹೋದಂಗೆ ನನಗೆ ಸಾವಿನ ಚಿಂತೆ ಅಂತೂ ಈ ಚಿಂತೆಗಳಲ್ಲೇ ಮನುಷ್ಯ ಕಾಲ ಕಳೀತಾನೆ ವಿನಃ ಆದರೆ ತನ್ನ ಚಿಂತೆ, ಆತ್ಮದ ಚಿಂತೆ, ಶಿವನ ಚಿಂತೆ ಮಾಡೋದಿಲ್ಲ. ಯಾರು ಶಿವನ ಚಿಂತೆ ಶಿವನ ಮಾಡೋದಿಲ್ಲ ಅವರು ನಿಜವಾಗಿರ್ತಕ್ಕಂಥ ಮನುಷ್ಯರಲ್ಲ ಅನ್ನುವಂಥ ಮಾತನ್ನು ಅದು ಪಶುಗಳು ಮಾಡ್ತಕ್ಕಂಥದ್ದು. ಪಶುಗಳು ಮಾಡೋದನ್ನೇ ನಾವು ಮಾಡಿದರೆ ನಮಗೆ ಮನುಷ್ಯರಂತ ಯಾಕೆ ಅನ್ನಬೇಕು? ಈ ಜನ್ಮ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ. ಮಾನವ ಜನ್ಮ ಭಾಳ ದೊಡ್ಡವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ. ಇದು ಮತ್ತೆ ಬರೋದಿಲ್ಲ. ಎಷ್ಟೋ ಜನ್ಮ ತಿರುಗಿ ಈ ಜನ್ಮಕ್ಕೆ ಬಂದಿದ್ದೀವಿ.
ಈ ಜನ್ಮಕ್ಕೆ ಬಂದಾಗ ಉಳಿದ ಜನ್ಮದಲ್ಲಿ ಏನು ಮಾಡಿದ್ದೀವಿ, ಉಣ್ಣೋದು ತಿನ್ನೋದು ಹಡಿಯೋದು ಮಾದು ಮಾಡೋದು, ಅದನ್ನೇ ಈ ಜನ್ಮದಲ್ಲಿ ಮಾಡಿದರೆ ಹೆಂಗೆ? ಅದಕ್ಕೊಂದು ಸಣ್ಣ ದೃಷ್ಟಾಂತ ಹೇಳ್ತೀನಿ ನಿಮಗೆ. ಒಂದು ದೊಡ್ಡ ಕೋಟೆಗೋಡೆ ಇತ್ತು, ಭಾರಿ ಚಂದ ಕೋಟೆಗೋಡೆ ಇತ್ತು. ಬೀದರ್ ಕೋಟೆನೋ ಅಥವಾ ಬಿಜಾಪುರ ಕೋಟೆ ಅಂತ ತಿಳ್ಕೊಳ್ರಿ. ಅದಕ್ಕೆ ಒಂದೇ ಒಂದು ಮಹಾದ್ವಾರ ಇತ್ತು, ಹೋಗಲಿಕ್ಕೆ ಬರಲಿಕ್ಕೆ ಒಂದು ದೊಡ್ಡ ಮಹಾದ್ವಾರ ಇತ್ತು. ಉಳಿದೆಲ್ಲ ಕೋಟೆ ಭದ್ರವಾದ ಕೋಟೆ ಇತ್ತು. ಆ ಕೋಟೆ ಒಳಗೆ ಒಬ್ಬ ಕುರುಡಿ ಇತ್ತು. ಆ ಕುರುಡಿನಿಗೆ ಹೊರಗೆ ಹೋಗ್ಬೇಕಾಗಿತ್ತು. ಹೊರಗೆ ಹೋಗ್ತಕ್ಕಂಥ ಪ್ರಸಂಗದಲ್ಲಿ ಅವನಿಗೆ ಕಣ್ಣು ಕಾಣ್ದು ಹಗರ ಹೋಗ್ತಾ ಇದ್ದ. ಒಂದು ಬಡಿಗೆ ಇಟ್ಕೊಂಡು, ಅವನಿಗೆ ರಸ್ತೆ ಗೊತ್ತಿರಲಿಲ್ಲ. ಆವಾಗ ಒಬ್ಬರು ಸ್ಕೂಲ್ ಮಾಸ್ತರು ಸೈಕಲ್ ಹತ್ಕೊಂಡು ಒಂದಷ್ಟು ಮಾತಾಡ್ಕೋತ ಹೋಗ್ತಿದ್ರು. ಧ್ವನಿ ಕೇಳಿ ಗೊತ್ತಾಯ್ತು ಇವ್ರು ಮಾಸ್ತರ್ ಅಂತ. ಮಾಸ್ತರ ನನಗೆ ಸ್ವಲ್ಪ ಹೊರಗೆ ಹೋಗ್ಬೇಕಾಗ್ಯದ್ರಿ, ನನಗೆ ಕರ್ಕೊಂಡು ಹೋಗ್ರಿ. ಇಲ್ಲಪ್ಪ, ನನಗೆ ಕರ್ಕೊಂಡು ಹೋಗೋಕ್ಕೆ ಟೈಮ್ ಇಲ್ಲ, ನನಗೆ ಅರ್ಜೆಂಟ್ ಹೋಗ್ಬೇಕಾಗಿದೆ, ಸ್ಕೂಲ್ ಟೈಮ್ ಇದೆ ತಿಳ್ಕೊಂಡೇನು. ನೀನು ಈ ಕೋಟೆಗೋಡೆ ಹಿಡಿ, ಇದನ್ನ ಹಿಡಿದ್ರೆ ನೀ ಹಿಂಗೆ ಕೋಟೆಗೋಡೆ ಕುಂಟ ಹೋಗಿಬಿಟ್ರೆ ಬಾಗಿಲು ಬಂದೇ ಬರ್ತದೆ, ಬಾಗಿಲಿಂದ ಹೊರಗೆ ಹೋಗು ಅಂತ ಹೇಳಿ ಕೋಟೆಗೋಡೆಯನ್ನು ಮುಟ್ಟಿಸಿ ಹೊರಗೆ ಹೋಗ್ಬಿಟ್ಟ. ಅವನು ಮಾಡ್ದ, ಆ ಇದನ್ನು ಕೋಟೆಯನ್ನು ಹಿಡ್ಕೊಂಡು ತೆಗ್ಗ ತೆವರ ಬಿಸಿಲ ಎಂಥದ್ರಲ್ಲಿ ಮುಳ್ಳು ಕಲ್ಲು ತುಳಿತಾ ಅವನು ಹೋದ. ಅವಾಗೇನಾಯಿತು, ಮಹಾದ್ವಾರ ಬಂತು. ಆದರೆ ಅವನ ಕಣ್ಣು ಕಾಣೋದಿಲ್ವಲ್ಲ. ಅವಾಗೇನು ಮಾಡಿದ, ಅವನಿಗೆ ಕಜ್ಜಿ ಹತ್ತಿದ್ದು. ಕೈಗೆ ಕಜ್ಜಿ ಅಂತಾರಲ್ಲ, ಕಜ್ಜಿ ಹುರ್ಕ ಅಂತಾರೆ. ಆ ಕಜ್ಜಿ ಹತ್ತಿದಾಗ ಅಂದ, ಇನ್ನೂ ಎಷ್ಟೋ ಗಂಟೆವರೆಗೆ ತಿರುಗಿದ್ರು ಇನ್ನೂ ಬಂದಿಲ್ಲ ಅಂದಮೇಲೆ ಇನ್ನೂ ಭಾಳ ದೂರ ಇರ್ಬೋದು ತಿಳ್ಕೊಂಡು 1 ನಿಮಿಷ ಬಿಟ್ಟರೆ ಏನಾಕೈತೆ ತಿಳ್ಕೊಂಡು ಅವನೇನು ಮಾಡ್ದ, 1 ನಿಮಿಷ ಗೋಡೆಯನ್ನು ಬಿಟ್ಟ, ಹಿಂಗೆ ತುರುಸ್ಕೋತ ಮುಂದೆ ಹೋದ. ಅಟೊಂದಿಗೆ ಬಾಗಿಲು ಎಂದಾಯಿತು, ಮತ್ತು ಗೋಡೆ ಹೊಡಿತ ರಿವರ್ಸ್ ಗಾಡಿ ಹೊಂತು. ಮತ್ತು ಹೋದ ತಿರುಕೋತ್ ಮತ್ತು 4-5 ತಾಸು ತಿರುಗ್ತಾ ಬಂದ. ಮತ್ತೆ ಬಾಗಿಲು ಬಂದಾಗ ಮತ್ತೆ ಅವನಿಗೆ ಕಜ್ಜೆ ಶುರುವಾಯಿತು. ಕಜ್ಜೆ ಶುರು ಆದ ಕೂಡ ಮತ್ತೆ ಏನಾಗತ್ತೆ, ಅದು ಕೇಳಿದ್ರು, 1 ನಿಮಿಷದ ಉದಾಸೀನ ಕೆಡಿಸಿತ್ತು ಕೂಡಲ ಸಂಗಮ ದೇವ. 1 ನಿಮಿಷ ಉದಾಸೀನ ಮಾಡಿದರೆ ಎಲ್ಲ ಅವಾಂತರ ಏನೇನೇನೇನೋ ಆಗಬಾರ್ದಾಗಿಬಿಡ್ತದೆ. 1 ನಿಮಿಷ ಅದಕ್ಕೆ ಉದಾಸೀನ ಮಾಡಬಾರ್ದು. ಅದಕ್ಕೆ ಅವನು ಬಿಟ್ಟು ಒಟ್ಟಿಗೆ ಮತ್ತೆ ಹಿಂದೆ ಹೋತು. ಅಂದರೆ ಇದರ ಅರ್ಥ ಏನು ಅಂದರೆ, ಇದು ಭವಚಕ್ರ. ಕೋಟೆಗೋಡೆ ಅಂದರೆ ಸಾವು ಹುಟ್ಟುಗಳ ಈ ಪರಿಭ್ರಮಣದ ಒಂದು ಭವಚಕ್ರ ಇದು. ಇದರಲ್ಲಿ ವಿಷಾಂಧನಾದ ಮಾನವನೇ ಕುರುಡ. ಆ ಸ್ಕೂಲ್ ಮಾಸ್ತರ್ ಏನಿದ್ದಲ್ಲ ಅವನೇ ಗುರು. ಅವನು ಹಿಡಿದಿದ್ರೆ ಬಿಡಬೇಡ ಅಂತ ಹೇಳಿದರು. ಆ ಗುರುಗಳು ಹೇಳಿದ ಆಜ್ಞೆಯನ್ನು ಅವನ ಮನ್ನಿಸಲಿಲ್ಲ, ಉದಾಸೀನ ಮಾಡಿದ. ಅದನ್ನು ಹಾಗೆ ಹಿಡ್ಕೊಂಡು ಹೋಗ್ಬಿಟ್ಟಿದ್ರು, ಹೊರಗೆ ಹೋಗ್ಬಿಡ್ತಿದ್ದ. ಅಂದರೆ ಬೈಲಿಕ್ಕೆ ಹೋಗ್ಬಿಡ್ತಿದ್ರ, ಹೊರಗೆ ಹೋಗ್ಬಿಡ್ತಿದ್ದ, ದೇವನ ಹತ್ರ ಹೋಗ್ಬಿಡ್ತಿದ್ದ. ಹಾಗೆ ಈ ಜೀವಾತ್ಮ ಏನು ಮಾಡ್ತಾನೆ, ಮತ್ತು ಅದೇ ಕೆಲಸ ಮಾಡ್ತಾನೆ. ಇದು ಮಹಾದ್ವಾರ ಅಂದರೆ ಕೈಲಾಸ. ಎಷ್ಟೆಲ್ಲ ಜನ್ಮವನ್ನು ಹೊತ್ತುಕೊಂಡು ಈಗ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ಅಂದರೆ ಕೈಲಾಸ ಸಮೀಪಕ್ಕೆ ಬಂದಿದ್ದೀವಿ ಅಂತ. ಕೈಲಾಸ ದ್ವಾರ ಸಮೀಪ ಬಂದಾಗ ಮತ್ತು ನಾವು ಕಜ್ಜಿ ತೋರಿಸ್ಕೊಳ್ಳೋದು ಅಂತಂದ್ರೆ W3 ಗೊತ್ತಿಲ್ಲ, ಹೇಳಿನಲ್ಲ W3. ಏನು W3 ಅಂದ್ರೆ ವುಮನ್, ವೈನ್, ವೆಲ್ತ್. ವುಮನ್ ಅಂದ್ರೆ ಹೆಣ್ಣು, ಹೌದಾ? ನಾವೊಂದು ಹೇಳಿನೋ ಇಲ್ಲೋ ಗೊತ್ತಿಲ್ಲ ನಿಮಗೆ, ಇನ್ನೊಮ್ಮೆ ಹೇಳ್ತಾನೆ ಕೇಳ್ರಿ. ಏನೋ ರಿಜೆಕ್ಟ್ W3, ಆಕ್ಸೆಪ್ಟ್ W3 ಅಂದ್ರೆ ಏನೋ 3 W ಬಿಡ್ಬೇಕಂತ. 3 W ಬಿಡ್ಬೇಕಂದ್ರೆ ಹೆಣ್ಣು, ಹೆಂಡ, ಹಣ. ಅಂದ್ರೆ ಹೆಣ್ಣು ಬಿಡ್ಬೇಕಂದ್ರೆ ಹೆಣ್ತಿನ ಬಿಡ್ಬೇಕಲ್ಲ, ಪರಸ್ತ್ರೀ ಅಂತ ಅರ್ಥ. ಹೆಂಡ ಬಿಡಬೇಕು, ಅದನ್ನು ಕುಡಿಬಾರ್ದು ಅಂತ. ಅದರಿಂದ ಮನುಷ್ಯನಿಗೆ ಮತ್ತೆ ಬರ್ತದ, ಮಾಡಬಾರ್ದನ್ನು ಮಾಡಿಸ್ತದ ಅದು. ಆಮೇಲೆ ಹಣ ಬಿಡಬೇಕು ಅಂದ್ರೆ ಸಂಬಳ ಬಿಡಬೇಕಲ್ಲ, ಪರದ್ರವ್ಯ ಪರರ ಕಾಂಚನವನ್ನು ಎತ್ತಿ ಹೊಡಿಬೇಕು, ಲಪಟಾಯಿಸ್ಬೇಕು ಅನ್ನುವಂಥದ್ದು ಇರಬಾರ್ದು ಅಂತ. ಈ 3 W ಬಿಡಬೇಕು. 3 W ಹಿಡಿಬೇಕು ಅಂತ ಹೇಳ್ತೀವಲ್ಲ, ಅವೇನಪ್ಪ? 1 W ಅಂದರೆ ಒಂದು ವರ್ಕ್, 2ನೇದು ವಿಜ್ಡಮ್, ಆಮೇಲೆ ವರ್ಷಿಪ್. ವರ್ಕ್, ವಿಜ್ಡಮ್, ವರ್ಷಿಪ್ ಅಂದರೆ ಕಾಯಕ, ಜ್ಞಾನ, ಪೂಜೆ. ಈ 3 ಹಿಡಿಬೇಕು. 3 ಬಿಟ್ಟು 3 ಹಿಡಿದ್ರೆ ಅವನೇ ಶರಣನಾಗ್ತಾನೆ. ಯಾರು ಹಿಡಿಬೇಕಾದನ್ನು ಬಿಡಬೇಕಾದ್ರೆ ಹಿಡಿದ್ರೆ ಅವ್ರೇನಾಗ್ತಾರೆ ಅಂತಂದ್ರೆ ಅವರೇ ರಾಕ್ಷಸರಾಗೋದು, ತಿಳಿತಾ? ಅವರೇ ಭವಭಾರಿಗಳಾಗ್ತಾರೆ. ಅವನಿಗೆ ಭವಿ ಅಂತೀವಿ ನಾವು. ಭವಿ ಅಂದ್ರೆ ನಾನ್ಲಿಂಗ ಐತೆ ತಿಳ್ಕೊಬಾರ್ದು. ಭವಿ ಅಂದ್ರೆ ಅಲ್ಲೇನು ಬಿಟ್ಟ ನೋಡ್ರು, ಒದ್ದಾಡ್ತಾನಲ್ಲ ಇದ್ರ ಸಿಕ್ಕು, ಅವನಿಗೆ ಭವಿ ಅಂತಕ್ಕಂಥ ಮಾತು. ಭವಭಾರಿಗಳಾಗಿರ್ತಕ್ಕಂಥವನು. ಅದಕ್ಕಾಗಿ ಇಲ್ಲಿ ಆ ಶರಣರು ಭಾಳ ಸೊಗಸಾಗಿ ಹೇಳ್ತಾರೆ. ಇಡೀ ನಮ್ಮ ಜೀವನವನ್ನು ಒಂದೇ ಒಂದು ವಚನದಲ್ಲಿ ಭಾಳ ಸೊಗಸಾಗಿ ಚಿತ್ರಿಸ್ತಾರೆ. ಆಮೇಲೆ ಇನ್ನೊಬ್ಬ ಶರಣ ಹೇಳ್ತಾನೆ, ಭಾಳ ಚಂದ ಹೇಳ್ತಾನೆ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ, ನೀ ಗುರಿಯಾಗಿ ಹೋದವರ ನಾರನೂ ಕಾಣೆಗುಹೇಶ್ವರ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಎಷ್ಟು ಜನ ಬರೇ ದೇಶ, ಭೂಮಿ, ಮಣ್ಣಿಗಾಗಿ ಹುಟ್ಟಿದ ಕೂಡಲೇ ಮಗು ಏನು ಮಾಡ್ತತಿ, ಸಣ್ಣ ಮಗು ಇದ್ದಾಗ ಏನು ಮಾಡ್ತದಪ್ಪ ಅಂತಂದ್ರೆ ಅದು ಹಣ್ಣು ಅಂತೈತಿ, ಹೌದಲ್ಲ?
ಇನ್ನೆರಡು ದೊಡ್ಡದು ಆದ ಕೂಡಲೇ ಮೀಸು ಬಂದ ಕೂಡಲೇ ಏನಂತೈತಿ, ಹೆಣ್ಣು 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 ಅಂತೈತಿ. ಆಮೇಲೆ ಮಾಡ್ತೈತೆ ಹೊಣ್ಣು 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 ಅಂತೈತಿ, ಯಾಕಂದ್ರೆ ದುಡ್ಡು ಗಳಿಸ್ಬೇಕು ಅಂತ. ಆಮೇಲೆ ಮಣ್ಣು 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 ಮಣ್ಣು, ಆಸ್ತಿ ಮಾಡಬೇಕು, ಹೊಲ ಮನೆ ಆಸ್ತಿ ಮಾಡ್ಬೇಕು, ಮಣ್ಣು 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 ಅನ್ಕತ್ತ ಮಣ್ಣಾಗಿ ಹೋಗಿ ಮಣ್ಣಾಗ್ಬಿಡ್ತದೆ. ತಿಳಿತೇನು? ಇದೇ ಮಾಡೋದು ಎಲ್ಲರೂ. ಆದರೆ ಅದಕ್ಕೆ ಕೇಳ್ತಾರೆ ಅವರು, ಬರೀ ಈ ಹೆಣ್ಣು ಹಣ್ಣು ಮಣ್ಣನ್ನು ಗುರಿಯಾಗಿ ಇಟ್ಕೊಂಡು ಹೋಗಬಾರ್ದು. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಕೌರವರು ಪಾಂಡವರು ಹಣೆ ಬರ ಏನಾಯ್ತು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಕಥೆ. ಕೌರವರು ನಾವು ಕೊಡೋದಿಲ್ಲ ಅಂದರೆ ರಾಜ್ಯ ಕೊಡೋದಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅಂತ ಇವರು ಇಬ್ಬರಿಗೂ ಹತ್ತು ನೋಡೋದು. ಆಗ ಅವರು ಎಷ್ಟೋ ಲಕ್ಷೋಪಲಕ್ಷ ಜನ ಸತ್ರು, ಇವರು ಲಕ್ಷೋಪಲಕ್ಷ ಜನ ಸತ್ರು. ಹಿಟ್ಲರ್ನ ಹಣೆ ಬರ ಏನಾಯಿತು? ಈ ಜಗತ್ತಿನೊಳಗೆ ಇವತ್ತು ಸಹಿತ ಈ ದೇಶಕ್ಕಾಗಿ ಮಣ್ಣಿಗಾಗಿ ಬಡ್ದಾಡ್ತಕ್ಕಂಥವ್ರನ್ನ ಬೇಕಾದಷ್ಟು ನೋಡೋದು. ಮನೆ ಯುದ್ಧ ಆಯಿತು, ನೀವು ನೋಡಿದಿರಿ. ಬುಷ್ ಸದ್ದಾಮ್ ಹುಸೇನ್, ಇರಾಕ್ದಲ್ಲಿ ಸದ್ದಾಮ್ ಹುಸೇನನ್ನು ಮಣ್ಣು ಮಾಡಿಬಿಟ್ಟ ಬುಷ್. ಎಷ್ಟು ಕೋಟಿ 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 ಅವತ್ತು ಅವರ ಆಸ್ತಿ ಎಲ್ಲ ಹಾಳಾಯಿತು. ಎಷ್ಟೋ ಲಕ್ಷೋಪಲಕ್ಷ ಜನ ಸತ್ತೋದ್ರು. ಈ ಮಣ್ಣು ಹೆಣ್ಣು ಹಣ್ಣು ಹಿಡಿದ್ರೆ ಹಿಂಗೆ ಆಗೋದು, ಅನಾಹುತಿ ಆಗೋದು. ಅದಕ್ಕಾಗಿ ಮಣ್ಣು ಹೆಣ್ಣು ಹಣ್ಣುಗಳಿಗೆ ಹಾಗಾಗಿ ಹೋರಾಟ ಮಾಡಬಾರ್ದು ಅನ್ನುವಂಥ ಮಾತನ್ನು ಶರಣರು ಒತ್ತಿ ಹೇಳ್ತಾರೆ. ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಎಲ್ಲಿ ಅಜ್ಞಾನ ಇರ್ತದೆ ಅಲ್ಲಿ ಯಾವಾಗಲೂ ದುಃಖ ಇರ್ತದೆ, ಮತ್ತು ಜಗಳಿರ್ತದೆ, ಹೊಡೆದಾಟಿರ್ತದೆ, ಒಬ್ರೊಬ್ರು ಹೊಡೆದಾಟದ ಕಿತ್ತಾಟಿರ್ತದೆ. ಈಗ ಇದೊಂದು ಮೈದಾನ ಅದು. ನಿಮ್ಗೊಂದು ಭಾಳ ಚಂದ ಮಾತು ಹೇಳ್ತೀನಿ ಕೇಳ್ರಿ. ಬೆಳಗಿನ ಜಾವದಲ್ಲಿ ಇವ ಈಶ್ವರ ಅಂತ ಹುಡುಗದನಲ್ಲ, ಅವನು ಮೈದಾನಕ್ಕೆ ಬರ್ತಾನೆ 8 ಗಂಟೆಗೆ. ನೀನು ಸೂರ್ಯಾಭಿಮುಖವಾಗಿ ನೀನು ರನ್ನಿಂಗ್ ಮಾಡು. ಆವಾಗ ನೆರಳು ಏನು ಮಾಡ್ತದಪ್ಪ? ಹಿಂದಿಂದ ಬರ್ತದೆ. ಹೌದಾ? ಸೂರ್ಯಗೆ ಅಭಿಮುಖವಾಗದೆ ಬೆನ್ನು ತೋರಿಸಿ ವಿಮುಖನಾಗಿ ನೀನು ಓಡು. ಆವಾಗ ಏನು ಮಾಡ್ತದ? ನೆರಳು ಮುಂದೆ ಓಡ್ತದೆ. ಹೌದಾ? ಹಾಗೆ ಸೂರ್ಯಾಭಿಮುಖವಾದಾಗ ನೆರಳು ಬೆನ್ನತ್ತಿ ಬರ್ತದ. ಅದಕ್ಕೆ ವಿರುದ್ಧವಾಗಿ ನಾವು ವಿಮುಖರಾಗಿ ಹೋದ್ರೆ, ಬೆನ್ನ ತೋರಿಸಿ ಹೋದ್ರೆ, ಆವಾಗ ನೆರಳು ನಮ್ಮನ್ನು ಲೀಡ್ ಮಾಡ್ತವೆ, ಮುಂದೆ ಕರ್ಕೊಂಡು ಹೋಗ್ತವೆ. ಹಾಗೆ ದೇವರ ಅಭಿಮುಖವಾಗಿ ನಾವು ಹೋದ್ರೆ ಮಾಯಿಯನ್ನು ನೆರಳು ನಾಯಿಗೆತ್ತೆ ಬೆನ್ನತ್ತಿ ನಾವು ಎಲ್ಲಿ ಹೋದಲ್ಲಿ ಅಲ್ಲಿ ಬರ್ತೈತಿ. ಅದನ್ನು ಬಿಟ್ಟು ನಾವು ದೇವರಿಗೆ ವಿಮುಖರಾಗಿ ಹೊರಟ್ರೆ ಆವಾಗ ಏನು ಮಾಡ್ತದೆ? ಮಾಯಿ ಅಂತಕ್ಕಂಥದ್ದು ನಮ್ಮನ್ನು ಲೀಡ್ ಮಾಡ್ತದೆ. ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗಿ ಕರ್ಕೊಂಡು ಹೋಗ್ತೈತಿ. ಹೇಳ್ತೇನೆ, ಕ್ಲಬ್ಬಿಗೆರೆ ಕರ್ಕೊಂಡು ಹೋಗ್ತೈತಿ, ಸ್ಪೆಡಾಡಕ್ಕೆ ಕರ್ಕೊಂಡು ಹೋಗ್ತೈತಿ, ಮತ್ತೆಲ್ಲೆಲ್ಲ ಕರ್ಕೊಂಡು ಹೋಗ್ತದೆ. ಆದ್ದರಿಂದ ಯಾರೋ ದೇವರನ್ನು ನಂಬೋದಿಲ್ಲ, ದೇವರಿಗೆ ವಿಮುಖರಾಗಿ ಅಡ್ಡಾಡ್ತಾರೆ. ದೇವರ ತತ್ವ, ದೇವರ ಪ್ರವಚನ, ದೇವರ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಯಾರು ವಿಮುಖರಾಗಿರ್ತಾರೆ ಅವರೆಲ್ಲರೂ ಮಾಯಿಯೊಳಗಾಗಿ ಮಾಯಿ ಹೇಳಿದಂಗೆ ಕೇಳ್ಕೊತಿರ್ತಾರೆ. ನೀವು ತಿಳ್ಕೊಬೇಕು. ಅದಕ್ಕೆ ಅಜ್ಞಾನದಿಂದ ಬಹಳಷ್ಟು ದುಃಖ ಆಕ್ಕವು, ಬಡದಾಟಕ್ಕವ. ಅದಕ್ಕೊಂದು ಸಣ್ಣ ಮಕ್ಕಳ ಕತೆಗೆ ಹೇಳ್ತಾರೆ, ಗೊತ್ತಿರ್ಬೇಕು ನಿಮಗೆ. 3 ಮಂದಿ ಹುಡುಗರಿದ್ರು. ಅವ್ರಿಗೆ ಒಬ್ಬರು ಭಾಷೆ ಒಬ್ರಿಗೆ ಬರ್ತಿರ್ಲಿಲ್ಲ. ಒಬ್ಬ ಹಿಂದಿ ಮಾತಾಡ್ತಿದ್ದ, ಒಬ್ಬ ಇಂಗ್ಲೀಷ್ ಮಾತಾಡ್ತಿದ್ದ, ಒಬ್ಬ ಕನ್ನಡ ಮಾತಾಡ್ತಿದ್ದ. ಗುರುಗಳು ಹೇಳಿದ್ರು ಸಂತೆ ಐತಪ್ಪ ಅಂತ ತಿಳ್ಕೊಂಡು ಹೇಳಿ ಒಂದು 5 ರೂಪಾಯಿ ಸಂತೆಗೆ ಏನು ಬೇಕಾದ್ರು ಹೋಗಿ ತಿನ್ನಿರಿ ಅಂತ ತಿಳ್ಕೊಂಡು ಕೊಟ್ಟರು ಗುರುಗಳು. ಅವ್ರೇನು ಮಾಡಿದರು? ಬಂದರು. ಒಬ್ಬ ಹೇಳ್ದ ನನ್ನ ಬಾಳೆಹಣ್ಣು ಬೇಕು ಅಂದ, ಕನ್ನಡ ಹುಡುಗ. ಮುಜೆ ಕೇಲೆ ಚಾಯಿ ಅಂತಂದ. ಯಾರೋ ಹಿಂದಿ ಹುಡುಗ. ಐ ವಾಂಟ್ ಬನಾನಾ ಅಂತಂದ ಇಂಗ್ಲೀಷ್ ಹುಡುಗ. ಅವ್ರು ಒಬ್ರೊಬ್ರು ಜಗಳಾಡಕತ್ತಾರೆ. ಗೊತ್ತಾ? ಅವನ ಬನಾನ ಅಂದ್ರೆ ಏನು ಇವನು ತಿಳಿಯೋಲ್ಲು, ಕೇಳಿ ಅಂದ್ರೆ ಇವನು ತಿಳಿಯೋಲ್ಲು, ಬಾಳೆಹಣ್ಣು ಅಂದ್ರೆ ಅವ್ನು ತಿಳಿಯೋದು. ಹಿಂಗೆ ಜಗಳಾಡಕತ್ತಿದ ಕೂಡಲೇ 3 ಭಾಷೆ ಬರ್ತಕ್ಕಂಥವ್ರು ಒಬ್ಬರು ಮಾಸ್ತರ್ ಹೋಗ್ತಾ ಇದ್ರು. ಯಾಕೆ ಜಗಳ ಆಡ್ತೀರಪ್ಪ ಅಂದ್ರೆ ಈ ಕಾರಣಕ್ಕಾಗಿ. ನನಗೆ ನೋಡ್ರಿ ಇವನು ಹೇಳ್ತಾನೆ ಬಾಳೆಹಣ್ಣು ಅಂತಾನೆ, ನೋಡ್ರಿ ಇವನು ಕೇಲೆ ಅಂತಾನೆ, ನೋಡ್ರಿ ಇವ್ನು ಬನಾನ ಅಂತಾನೆ ಅಂತ ಅಂದ್ಕೊಳ್ಳಿ. ಗೊತ್ತಾಯ್ತು ಅವ್ರಿಗೆ, ಓಹೋ ಈ ಹುಡುಗರಿಗೆ ಒಬ್ಬರೊಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ತಿಳುವಳಿಕೆ ಇಲ್ಲ, ಆ ಭಾಷೆ ಗೊತ್ತಿಲ್ಲ, ಹಿಂಗೆ ಮಾಡ್ತಾರೆ ತಿಳ್ಕೊಂಡು ದುಡ್ಡು ಇಸ್ಕೊಂಡ್ರು. 1 ಡಜನ್ ಬಾಳೆಹಣ್ಣು ತಗೊಂಡ್ರು. ಆವಾಗ 4 ಬಾಳೆಹಣ್ಣು ಎಲ್ಲರಿಗೆ ಕೊಟ್ಟರು, ಹೊರಟು ಹೋದರು. ಅಂದರೆ ಇಲ್ಲೇನೋ ಒಬ್ಬರೊಬ್ಬರು ತಿಳ್ಕೊಳ್ಳಾರ್ದೇ ನಾವು ಒಬ್ಬರೊಬ್ಬರಲ್ಲಿ ವೈಷಮ್ಯ, ದ್ವೇಷ, ಜಗಳ ಹುಡ್ತಾವೆ. ನಮ್ಮ ಬದುಕಿನಲ್ಲಿ ಏನು ಮಾಡ್ತೀವಿ ಗೊತ್ತೇನ? ಅವ್ರನ್ನ ನಾವು ತಿಳ್ಕೊಳ್ಳಲ್ಲ, ನಮ್ಮನ್ನು ಅವ್ರು ತಿಳ್ಕೊಳ್ಳಲ್ಲ. ನೀವು ಅವ್ರ ವೈರಿಗಳಲ್ಲ, ಅವರು ನಿಮ್ಮ ವೈರಿಗಳಲ್ಲ. ನೀವು ಆ ಬಸವಣ್ಣನ ಸೇವಾ ಮಾಡೋಕ್ಕೆ ಬಂದಿರಿ, ದೇವ್ರ ಸೇವಾ ಮಾಡೋಕ್ಕೆ ಬಂದಾರೆ, ಅವರು ಅದಕ್ಕೆ ಬಂದಿರ್ತಾರೆ. ಅಷ್ಟು ಬಂದರೂ ಸಹಿತ ಏನು ಮಾಡ್ತೀವಿ ನಾವು? ಒಬ್ಬರೊಬ್ಬರನ್ನ ತಿಳ್ಕೊಳ್ಳೋಕ್ಕಾಗಲ್ಲ. ಅದು ಭಾಳ ಕಠಿಣ. ಜಗತ್ತಿನೊಳಗೆ ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಭಾಳ ಸುಲಭ ಆಗಿರ್ತಕ್ಕಂಥದ್ದಲ್ಲ. ಒಂದು ವೇಳೆ ಏನೇ ಹೆಚ್ಚು ಕಡಿಮೆ ಇದ್ರೂ ಸಹಿತ ಅಡ್ಜಸ್ಟ್ ಮಾಡೋದನ್ನಾದರೂ ಕಲಿಬೇಕು. ಏನು ಮಾಡಬೇಕು ನೋಡು? ಅಡ್ಜಸ್ಟ್ ಅನ್ನೋದು ಭಾಳ ದೊಡ್ಡ ಗುಣ ಜೀವನದಲ್ಲಿ. ಅಡ್ಜಸ್ಟ್ಮೆಂಟ್ ಅಂತ ಒಂದು ಐತಿ. ನಾವು ಹೆಂಗದೀವಿ ಹಾಗೆ ಜಗತ್ತಿರೋದಿಲ್ಲ. ಜಗತ್ತು ಹೆಂಗಿರ್ತದೆ ಹಂಗೆ ನಾವು ಏನಾಗ ಫ್ಲೆಕ್ಸಿಬಲ್ ಆಗಬೇಕು. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ಅಂತ ಹೇಳ್ತಾರೆ. ಅದು ಉದ್ದೇಶ ಏನಂದರೆ ಹಾವು ತನ್ನನ್ನು ನಾಶ ಮಾಡ್ಕೊಳ್ಳಲ್ಲ, ಹರ್ಕೊಳ್ಳಂಗಿಲ್ಲ, ಮುರ್ಕೊಳ್ಳಂಗಿಲ್ಲ. ಅದು ಬೆಂಡ್ ಆಗೋದನ್ನು ಸ್ವಲ್ಪ ಫ್ಲೆಕ್ಸಿಬಲ್ ಆಗೋದನ್ನು ಕಲಿತದೆ. ಅದಕ್ಕಾಗಿ ಅದು ಯಾಕಂದ್ರೆ ನೇರವಾಗಿರೋದಿಲ್ಲ, ಹುತ್ತಿನಲ್ಲಿರ್ತಕ್ಕಂಥದ್ದು.
ಅದು ಹೆಂಗೆ ಹಂಗೆ ಹೋಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ರೆ ಅದು ನಾಶನೂ ಆಗೋದಿಲ್ಲ, ಹಾಳಾಗೋದಿಲ್ಲ, ಅದು ಬಚಾವಾಗ್ತದೆ. ಅದಕ್ಕೆ ಅದು ಸಾರ್ಥಕ ಆಕೈತೆ. ಅದಕ್ಕಾಗಿ ನಾವೇನು ಮಾಡಬೇಕು ಅಂತಂದ್ರೆ ಈ ಬದುಕು ಅನ್ನೋದು ಏನದ ಅಡ್ಜಸ್ಟ್ಮೆಂಟ್, ಅಡಾಪ್ಟ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ. ಭಾಳ ಜನರಿಗೆ ತಮ್ಮ ಮೂಗಿನ ನೇರಕ್ಕೆ ಎಲ್ಲ ನಡಿಬೇಕು ಅಂತಂದ್ರೆ ಈ ಜಗತ್ತಿನ ನಡೆಯೋಕ್ಕಾಗಲ್ಲ. ನೀವು ಯಾರು ಸಾರ್ವಭೌಮನಂತ ಸಾರ್ವಭೌಮನ ಮಾತನ್ನೇ ಜಗತ್ತಿನಾಗ ಜನ ಕೇಳೋದಿಲ್ಲ. ಅಂದಾಗ ನಾನು ಹೇಳ್ದಂಗೆ ಎಲ್ಲರೂ ಕೇಳ್ಬೇಕಂತೇನು ಏನಿರ್ತತೆ. ಅದರಿಂದ ನಾವು ಗುರುಗಳಾದರೂ ಸಹಿತ ನಾವೇನು ಮಾಡ್ತೀವಿ, ಏನಾರು ಮಾಡ್ಕೊಂಡು ನಿಮ್ಮನ್ನು ಕೇಳ್ತೀವಿ. ನಿಮ್ಮ ಕೇಳ್ಕೊಂಡು ಎಲ್ಲ ಮಾಡ್ಕೊಂಡು ಅದು ಅದಕ್ಕೆ ಡೆಮೋಕ್ರಸಿ ಅನ್ನೋದು. ಡೆಮೋಕ್ರಸಿ ಅಂದರೆ ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕಂದ್ರೆ ಏನಾಯ್ತದು, ಡಿಕ್ಟೇಟರ್ಶಿಪ್ ಆಗುತ್ತೆ. ಅದು ಪ್ರಜಾಪ್ರಭುತ್ವ ಆಗೋದಿಲ್ಲ. ಪ್ರಜಾಪ್ರಭುತ್ವ ನಾವು ಗುರುಗಳಿದ್ರು ಸಹಿತ ಈಗ ಸ್ಕೂಲ್ ಮಾಡಬೇಕು ಮಾಡಬಾರ್ದು ಅಂತಂದ್ರೆ ನಾವೆಲ್ಲ ಕೂಡ ಆಲೋಚನೆ ಮಾಡ್ತೀವಿ, ನಿಮ್ಮ ಕೂಡ ಕೇಳ್ತೀವಿ. ಇವತ್ತು ವಿಡಿಯೋ ಮಾಡಬೇಕು ಮಾಡಬಾರ್ದು ಅಂದರೆ ನಿಮ್ಮನ್ನು ಕೇಳ್ತೀವಿ. ಹಾಗೆ ನಾವು ಯಾವಾಗಲೂ ಇನ್ನೊಬ್ಬರ ಕಾನ್ಫಿಡೆನ್ಸ್ ತಗೊಂಡು ಅವ್ರ ಒಪ್ಪಿಗೆ ತೊಗೊಂಡು ಕೆಲಸ ಮಾಡಿದರೆ ಭಾಳ ಸುಲಭ ಆಗಿಬಿಡ್ತಾವೆ. ಇಲ್ಲ ನಾನು ದೊಡ್ಡವರು, ನಾ ಹೇಳ್ದಂಗೆ ಎಲ್ಲರೂ ಕೇಳ್ಬೇಕು ಅಂದ್ಕೊಳ್ಳೇ ಅವಾಗ ಏನಾಗ್ತದೆ, ಒಳಗಿಂದ ಒಳಗೆ ಅವರಲ್ಲಿ ದ್ವೇಷ ಬೆಳೆದು ಬಿಡ್ತದೆ. ಆದ್ದರಿಂದ ಇದು ತಿಳ್ಕೋಬೇಕು, ಭಾಳ ಪ್ರಪಂಚದಲ್ಲಿ ಬದುಕೋದೊಂದು ಕಲೆ ಅದು. ಹುಟ್ಟುವುದು ದೊಡ್ಡ ಮಾತಲ್ಲ, ಉಂಡು ತಿಂದಂಗೆ ಮನುಷ್ಯ ಬದುಕ್ತಾನೆ, ಪಶುಗಳು ಬದುಕ್ತವೆ. ಜನರೊಡನೆ ಪ್ರೇಮದಿಂದ ಸಾಮರಸ್ಯದಿಂದ ಬದುಕತಕ್ಕಂಥ ಕಲೆಯನ್ನು ನಾವು ಕಲಿಬೇಕು. ಅಂದರೆ ನಾವೇನಾಗ್ತೀವಿ, ಶರಣರಾಗ್ತೀವಿ. ಶರಣ ಧರ್ಮ ಅಂದರೆ ಏನು? ಶರಣ ಧರ್ಮ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಿ ನೀವು? ಬೈದವರಿಗೆ ಬೈಯೋದು, ಹೊಡೆದವರಿಗೆ ಹೊಡೆಯೋದು ಮಾನವ ಧರ್ಮ. ಅದು ತಿಳಿತೇನೋ? ಬೈದವರಿಗೂ ಸಹ ಬೈಯದಂತೆ. ಅವರು ನಮಗೆ ದ್ವೇಷ ಮಾಡಿದರೂ ಸಹ ಅವರನ್ನು ನಾವು ಪ್ರೇಮ ಮಾಡಬೇಕು, ದ್ವೇಷ ಮಾಡಿದವ್ರನ್ನೂ ಪ್ರೇಮ ಮಾಡಬೇಕು. ಯೇಸು ಕ್ರಿಸ್ತ ಹೇಳ್ತಾನೆ, ಒಂದು ಗಲ್ಲ ಕೊಡಿದ್ರೆ ಇನ್ನೊಂದು ಗಲ್ಲ ಕೊಡು ಅಂತ ಹೇಳ್ತಾನೆ. ಅದು ಸಾಮಾನ್ಯವಾಗಿರ್ತಕ್ಕಂಥ ಮಾತು. ಇಲ್ಲಿ ಎರಡದ, ನಮಗೆ ಯಾರೇ ಬೈದ್ರೆ ನಾವು ಕ್ಷಮಿಸ್ಬೇಕು. ಅದೇ ನಮ್ಮ ಗುರುಗಳಿಗೆ ಬೈದ್ರೆ ಕ್ಷಮೆ ಮಾಡಬಾರ್ದು, ಅಲ್ಲಿ ಗಣಾಚಾರ ಮಾಡಬೇಕು. ನಮ್ಮ ಧರ್ಮವನ್ನು ಬೈದ್ರೆ, ನಿಂದಿಸಿದರೆ ನಾವು ಗಣಾಚಾರ ಮಾಡಬೇಕು. ನಮ್ಮನ್ನು ಬೈದ್ರೆ ಬೈದವರನ್ನು ಬಂಧುಗಳೆಂಬೇನಬೇಕು. ಮತ್ತು ಹೀಗೆಲ್ಲ ಉಪ್ರಾಟಿ ತಿಪ್ರಾಟಿ ಮಾಡೋಕೆ ಹೋಗಬಾರ್ದು. ಬಸವಣ್ಣನ ಯಾರೇ ಬೈದ್ರೆ ತಿಳ್ಕೊಳ್ರಿ, ಆ ಬೈದವರನ್ನು ಬಂಧುಗಳೆಂಬೆ ಅನ್ನಬಾರ್ದು. ಆವಾಗ ನಾಲ್ಕು ಬಿಗಿಬೇಕು. ತಿಳಿತ ನನ್ನ ಬೈದ್ರೆ ಬೈಲಿ ಬಿಡು, ನಾನು ಒಬ್ಬ ಮನುಷ್ಯ, ನನ್ನಲ್ಲಿ ಏನಾರ ಲೋಪದೋಷ ಅವ್ರಿಗೆ ಕಣಿಸಿರ್ಬೇಕು, ಅದಕ್ಕೆ ಬೈದವರನ್ನ ಬಂಧುಗಳೇನಬೇಕು. ಅದಕ್ಕಾಗಿ ಬದುಕುವ ಕಲೆಯನ್ನು ನಾವು ಕಲಿತ್ರೆ ಈ ಜಗತ್ತಿನಲ್ಲಿ ಭಾಳ ಒಳ್ಳೆಯವರಾಗಿ ಬದುಕ್ತೇವೆ, ಒಳ್ಳೆಯವರಾಗ್ತೀವಿ, ಮತ್ತು ಜನರಿಗೆ ಬೇರೆಯವರಿಗೂ ಸಹಿತ ನಮ್ಮಿಂದ ಉಪಯೋಗ ಆಗ್ತದೆ. ಅದಕ್ಕಾಗಿ ಶರಣರು ಎಷ್ಟು ಚಂದ, ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ. ಇಂಥ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಜಗತ್ತಿನಲ್ಲಿ. ಸಾಮಾನ್ಯವಾಗಿ ನೀವು ನೋಡಿದ್ರೆ ರಾಮಾಯಣದ ಯುದ್ಧ, ಮಹಾಭಾರತದ ಯುದ್ಧಗಳನ್ನು ನೋಡಿದರೆ ಹೆಣ್ಣು ಹಣ್ಣು ಮಣ್ಣುಗಳಿಗಾಗಿ ಹೋರಾಟ. ಇವತ್ತಿನ ಜಗತ್ತಿನಲ್ಲಿ ಎಷ್ಟು ಹೋರಾಟ ಬಡದಾಟ ನಡೀತದೆ, ಎಲ್ಲ ಮಣ್ಣು ಹೆಣ್ಣು ಹಣ್ಣು ಏನಾರು ಇದೇ ಕಾರಣಕ್ಕಾಗಿ. ಯಾಕೆ ಮಣ್ಣು ಹಣ್ಣುಗಳ ಪ್ರಸಾರವೇ ಸೃಷ್ಟಿ. ಅದರಿಂದ ಇದ್ರ ಸಲುವಾಗಿ ಯಾವುದಾದ್ರೂ ಒಂದು ಕಾರಣದಿಂದ ಬಡದಾಟ ಇರ್ತದೆ. ಕೋರ್ಟ್ನೊಳಗೆ ಹೋಗಿ ಕೇಳಿದ್ರೆ ನೀವು ಏನು ಬಡದಾಟಕ್ಕೆ ಕಾರಣ ಏನು ಅಂದರೆ ಈ ಮೂರು ಸುತ್ತಲೇ ಇರ್ತದೆ, ಯಾವುದೇ ಒಂದು ಕಾರಣ ಇರ್ತದೆ. ಅದಕ್ಕಾಗಿ ಅದಕ್ಕೆ ಹೋರಾಟ ಮಾಡುವವರು ಶರಣರಲ್ಲ, ಅವು ಸಾಮಾನ್ಯರಾಗಿರ್ತಕ್ಕಂಥವ್ರು. ಅದು ಹೋರಾಟ ಮಾಡುವುದು ನಮ್ಮ ಜೀವನದ ಗುರಿ ಆಗಬಾರ್ದು ಅಂತ ತಿಳ್ಕೊಂಡು ಹೇಳ್ತಾರೆ. ಈಗ ಒಂದು ಹೆಲೆನ್ ಆಫ್ ಟ್ರಾಯ್ ಅಂತ ತಿಳ್ಕೊಂಡು ಒಂದು ಕತೆ ಬರ್ತದೆ. ಇಬ್ಬರು ರಾಜರಲ್ಲಿ ಒಬ್ಬ ಹೆಣ್ಮಗಳ ಬಗ್ಗೆ ಯುದ್ಧ ನಡೀತೈತೆ. ಆಕೆ ಭಾಳ ಸುಂದರಿಯಾಗಿರ್ತಾಳಂತ. ನನಗೆ ಬೇಕು ನನಗೆ ಬೇಕಂತ ಇಬ್ಬರು ರಾಜರು ಬಡದಾಡಿ ಯುದ್ಧ ಆಗುತ್ತೆ. ಯುದ್ಧ ಆಗಿ ಯುದ್ಧ ಮುಗಿಯೋಡಿಗೆ ಆಕೆ ಮುದುಕಿಯಾಗಿರ್ತಾಳೆ. ಆಕಿದು ಮುಗಿದೇ ಇರ್ತದೆ, ಕಥೆನೇ ಮುಗಿದಿರ್ತದೆ. ಹಾಗೆ ನಮ್ಮ ಜನ ಎದಕ್ಕಾಗಿ ಹೋರಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಅನ್ಯಾಯದ ವಿರೋಧವಾಗಿ ಹೋರಾಟ ಮಾಡಲಿಕ್ಕೆ ನಮಗೆ ಸಾಕಷ್ಟು ಅನುಕೂಲತೆ ಐತಿ. ಅದು ನಮ್ಮ ಧರ್ಮ, ನಮ್ದು ಇದು ಅದನ್ನು ಬಿಡ್ತೀವಿ ನಾವು. ಅದನ್ನು ಬಿಟ್ಟು ಸುಮ್ಮನೆ ತನಗೆ ಬೇಕು, ಅದು ಬೇಕು, ಏನು ಬೇಕಂತ ಹೋರಾಟ ಮಾಡ್ತೀವಿ. ಈಗ ಅನ್ಯಾಯ ನಡೀತದೆ ಜಗತ್ತಿನೊಳಗೆ. ಅನ್ಯಾಯ ಸಲ ಹೋರಾಟ ಮಾಡ್ತಾರೇನೋ ಅವರು? ಅನ್ಯಾಯ ಸಲ ಹೋರಾಟ ಮಾಡೋದಿಲ್ಲ, ತಿಳಿತೇನೆ. ಇನ್ನೊಬ್ರಿಗೆ ಅನ್ಯಾಯ ಮಾಡೋ ಸಲುವಾಗಿ ಹೋರಾಟ ಮಾಡ್ತಾರೆ. ಅನ್ಯಾಯ ನಾಶ ಮಾಡೋ ಸಲುವಾಗಿ ಹೋರಾಟ ಮಾಡಬೇಕು. ಅದು ಗಣಾಚಾರ ಕತೆ, ಅದು ಶರಣ ಧರ್ಮ ಆಗ್ತದೆ. ನೀ ಗುರಿಯಾಗಿ ಹೋದವರನು ಕಾಣಗುಹೇಶ್ವರ. ಈ ಜಗತ್ತಿನಲ್ಲಿ ಭಾಳ ಜನ ದೇವರೇ ಗುರಿಯಾಗಿರ್ತಕ್ಕಂಥ ಗುರಿಯನ್ನು ಇಟ್ಕೊಂಡಿರೋದಿಲ್ಲ. ಅದಕ್ಕೆ ಭಾಳ ಜನರಿಗೆ ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ. ಸಾಯುವುದು ರಣ ಹಿಡಿಗಳ ಹಿಂಡು ಅಂತ ಹೇಳ್ತಾನೆ ಒಬ್ಬ ಕವಿ. ಮುಂದೆ ಗುರಿ ಹಿಂದೆ ಗುರು, ಸಾಯುವುದು ರಣಧೀರರ ಹಿಂಡು ಅಂತ ಹೇಳ್ತಾನೆ. ಅಂದರೆ ನಾವು ಯಾವಾಗಲೂ ಮುಂದೆ ಒಂದು ಗುರಿ ಇಟ್ಕೋಬೇಕು, ಹಿಂದೆ ಒಂದು ಗುರು ಇಟ್ಕೋಬೇಕು. ಭಾಳ ಜನರಿಗೆ ಗುರಿನೇ ಇಲ್ಲ. ಏನ್ರಿ ಗುರಿ? ಈಟ್ ಡ್ರಿಂಕ್ ವಿ ಮೇರಿ ಫಾರ್ ಟುಮಾರೋ ವಿ ಮೇ ಡೈ. ಏನು ಉಣ್ಣೋದು ತಿನ್ನೋದು ಮಜಾ ಮಾಡೋದು ಅದೇ ಗುರಿ ತಿಳ್ಕೊಂಡ್ರೆ ಬಹುಸಂಖ್ಯ ಜನ ಅದೇ ತಿಳ್ಕೊಂಡಿದ್ದಾರೆ. ಅದು ಜೀವನದ ಗುರಿ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಉಣ್ಣೋದು ತಿನ್ನೋದು ಮಲಗೋದು ಮಕ್ಕಳದು ಗುರಿ. ಅದೇ ಹಂಗೆ ಪಶುಗಳು ಮಾಡೋದಿಲ್ಲ, ಪಶುಗಳು ಮಾಡ್ತಾ ಇಲ್ಲ. ಅದಕ್ಕೆ ವ್ಯಾಸ ಮಹರ್ಷಿಗಳೊಂದು ಮಾತು ಹೇಳ್ತಾರೆ, ಭಾಳ ಚಂದ ಹೇಳ್ತದೆ. ಆಹಾರ ನಿದ್ರಾ ಭಯ ಮೈಥುನಾನಿ ಸಮಾನಮೇತತ್ ಪಶುಭಿರ್ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನಃ ಪಶುಭಿ ಸಮಾನಃ.
ಆಹಾರ, ನಿದ್ರಾ, ಭಯ, ಮೈಥುನ ಎಲ್ಲ ಪ್ರಾಣಿಗಳಿಗೆ ಸಮಾನವಾಗಿದೆ. ಮನುಷ್ಯನ ವಿಶೇಷ ಏನಪ್ಪ ಅಂದ್ರೆ ಧರ್ಮ ಅಂತ ಹೇಳ್ತಾರೆ. ಮನುಷ್ಯನ ವಿಶೇಷ ಧರ್ಮ. ಧರ್ಮ ಮತ್ತು ದೇವರನ್ನು ಯಾರು ಹಿಡಿತಾರೆ ಅವರೇ ಶರಣರಾಗ್ತಾರೆ, ಮಹಾತ್ಮರಾಗ್ತಾರೆ. ಈಗ ನೋಡ್ರಿ, ನಿಮಗೊಂದು ಮಾತು, ಈ ಒಬ್ಬ ಮನುಷ್ಯ ಜೀವನದೊಳಗೆ 1 0, 2 0, 3 0, 4 0, 5 0 ಬರೇ ಜೀರೋಗಳು ಗಳಿಸಿದ್ರೆ ಅದಕ್ಕೇನು ಬೆಲೆ ಇಲ್ಲ. 5 0 ಹಿಂದೆ ಒಂದು ಅಂಕಿ ಇಟ್ಟರೆ ಅದಕ್ಕೇನಾಕತಿ 1 ಲಕ್ಷ ಬೆಲೆ ಆಗ್ತದೆ. ಒಂದು ಅಂಕಿ ಇಟ್ಟು ಉಳಿದ ಮುಂದೆ 5 0 ಇಟ್ಟು ಆವಾಗ 1 ಲಕ್ಷ ಆಕತಿ. ಹೌದಾ? ಒಂದು ತೆಗೆದು ಬಿಡ್ರಿ. ಹೊಲ, ಮನೆ, ಹೆಂಡ್ರು, ಮಕ್ಕಳು, ಅಂತಸ್ತ ಅನ್ನುವಂಥ ಈ ಜೀರೋಗಳನ್ನು ಶೂನ್ಯ ಇಟ್ಕೊಂಡು ಹಿಂದೆ ಒಂದು ದೇವರು ಧರ್ಮ ಇರಿದಿದ್ರೆ ಅವನ ಬದುಕೆಲ್ಲ ಶೂನ್ಯನೇ. ಹೌದಾ? ಇಷ್ಟೆಲ್ಲ ಗಳಿಸಿ ಹಿಂದೆ ಒಂದಿಟ್ಟರೆ ಅವನ ಬದುಕು ಸಾರ್ಥಕವಾಗ್ತದೆ. ಅದಕ್ಕಾಗಿ ನಾವು ದೇವರು ಧರ್ಮವನ್ನು ನಂಬಿದಾಗ ನಮ್ಮ ಬದುಕು ಸಾರ್ಥಕ ಆಕತಿ, ಲಕ್ಷ ಆಕತಿ. ಬೇಕಾದ್ರೆ ಕೊನೆ 0 ತೆಗೆದ್ರು ಸಹಿತ 10,000 ಆಕತಿ, ಇನ್ನೊಂದು 0 ತೆಗೆದ್ರೆ 1000 ಆಕತಿ, ಇನ್ನೊಂದು 0 ತೆಗೆದ್ರೆ 100 ಆಕತಿ, ಮತ್ತೊಂದು 0 ತೆಗೆದ್ರೆ 10 ಆಕತಿ. ಅದು 0 ತೆಗೆದ್ರೆ 1 ಉಳಿತೈತಿ. ಆದ್ದರಿಂದ ಹಿಂದಿನ ತೆಗಿಬಾರ್ದು, ಮುಂದಿನ ಬೇಕಾದ್ರೆ ತಕ್ಕೋತ ಹೋಗ್ಬೋದು. ಆದ್ದರಿಂದ ಮುಂದಿಂದ ಹೆಚ್ಚೆಚ್ಚು ಮಾಡ್ಕೋತ ಹೋದಂಗೆ ನಮ್ಮಲ್ಲಿ ಸಂಪತ್ತು ಜಾಸ್ತಿ ಆದಂಗೆ ಆಗುತ್ತೆ. ಅದಕ್ಕಾಗಿ ಒಂದು ಇಡಬೇಕು, ಅವನೇ ಧರ್ಮವಂತ ಅಂತ ಹೇಳ್ತಾರೆ. ಈಗ ಲಿಂಗವಂತ ಅಂತ ಶಬ್ದ ಐತಿ, ಇನ್ನು ತಿಳ್ಕೊಬೇಕು. ನೀವು ಲಿಂಗವಂತರು ಭಾಳ ಜನ ಇದೀರಿ ಇಲ್ಲಿ. ಲಿಂಗವಂತ ಅಂದ್ರೆ ಏನೋ, ಹಣ ಇದ್ದವ ಹಣವಂತ, ಗುಣ ಇದ್ದವ ಗುಣವಂತ, ಬುದ್ಧಿ ಇದ್ದವ ಬುದ್ಧಿವಂತ, ಶೀಲ ಇದ್ದವ ಶೀಲವಂತ. ಲಿಂಗ ಅಂದ್ರೆ ದೇವರು. ಲಿಂಗ ಇದರ ಅರ್ಥ, ಎಟಿಮಲಾಜಿಕಲ್ ಮೀನಿಂಗ್ ಆಫ್ ಲಿಂಗ ಅಂದ್ರೇನು? ತೋರುವ ಈ ಸೃಷ್ಟಿ ಎದರಿಂದ ಹೊರಹೊಮ್ಮಿ ಎದರ ಲೀಲಿಯಾಡಿ ಕೊನೆಗೆ ಎದರ ಲಯವಾಗ್ತದೋ ಅದಕ್ಕೆ ಲಿಂಗ ಅಂದರು. ಅದಕ್ಕೆ ಪರಬ್ರಹ್ಮ ಅಂದರು, ಅದು ಪರಶಿವ ಅಂದರು. ಆ ಲಿಂಗವನ್ನು ಯಾರು ಒಪ್ಪುತ್ತಾರೆ, ಆಮೇಲೆ ಅದನ್ನು ಅಪ್ಪುತ್ತಾರೆ ಅಂದ್ರೆ ಆಯತ ಮಾಡ್ಕೋತಾರೆ, ಅವ್ರಿಗೇನಂತಾರೆ? ಲಿಂಗವಂತ ಅಥವಾ ಲಿಂಗಾಯತ ಅಂತ. ಲಿಂಗಾಯತ ಅಂದ್ರೆ ಒಂದೇ, ಲಿಂಗವಂತ ಅಂದ್ರೆ ಒಂದೇನೆ. ಅಂದರೆ ದೇವರನ್ನು ಒಪ್ಪಿಕೊಳ್ಳುವವರು, ದೇವರನ್ನು ಅಪ್ಪಿಕೊಳ್ಳುವವರು, ದೇವರನ್ನು ಧರಿಸಿಕೊಂಡವರು ಯಾರು ಅವರ ಲಿಂಗಾಯತ ಅಂತ. ಅಂದರೆ ಡಿವೈನ್ ಬೀಯಿಂಗ್ಸ್ ಅಂತ ಅರ್ಥ. ನಿಮ್ಗೆ ಅದೇನು ಜಾತಿವಾಚಕ ಪದ ತಿಳ್ಕೋಬಾರ್ದು, ಹೆಮ್ಮೆಯಿಂದ ಹೇಳಬೇಕು. ನಾವು ಲಿಂಗವಂತರೇ. ಜಗತ್ತಿನಲ್ಲಿ ದೇವರನ್ನು ಎದೆ ಮೇಲೆ ಕಟ್ಕೊಂಡು ಅಡ್ಡಾಡೋರು ಯಾರೂ ಪ್ರಪಂಚದಿಲ್ಲ, ನಾವಷ್ಟೇ ಲಿಂಗವಂತರು ಕಟ್ಕೊಂಡು ಅಡ್ಡಾಡೋರು. ಉಳಿದವರೆಲ್ಲ ದೇವರನ್ನು ಪ್ರಾರ್ಥಿಸಬಹುದು, ದೇವರನ್ನು ಧ್ಯಾನಿಸಬಹುದು, ಆದರೆ ದೇವರನ್ನು ಸದಾಕಾಲ ಕಟ್ಟಿಕೊಂಡು ಸದಾಕಾಲ ನಮ್ಮ ಹತ್ರ ಇಟ್ಕೊಂಡು, ನಮ್ಮ ಮುಂದೆ ಇಟ್ಕೊಂಡು ಅವನ ಪೂಜೆ ಮಾಡಿ, ಅವನ ಪ್ರಾರ್ಥನೆ ಮಾಡಿ, ಅವನ ಧ್ಯಾನ ಮಾಡಿ ದೇವರ ಸಂಬಂಧವನ್ನು ಯಾವಾಗಲೂ ಇಟ್ಟುಕೊಳ್ಳುವವರು ಯಾರು? ಅವರು ಲಿಂಗಾಯತರು. ಇದು ತಿಳ್ಕೊಬೇಕು ಇದರ ಅರ್ಥ. ಯಾಕಂದರೆ ಕೆಲವು ಜನ ಏನು ರಾಜಕಾರಣಿಗಳು ಲಿಂಗಾಯತ ಅಂತ ಹೇಳಿದ್ರೆ ಯಾರು ಏನು ತಿಳ್ಕೊತಾರೆ, ತಿಳ್ಕೊಂಡು ನಾ ಲಿಂಗಾಯತ ಅಲ್ಲ ಅಂತ ತಿಳ್ಕೊಂಡು ಹೇಳೋ ಒಂದು ನಟನೆ ಮಾಡ್ತಿರ್ತಾರೆ. ತಿಳಿತೇನೆ? ಅದು ತಪ್ಪು. ಅದು ನಾವು ಲಿಂಗಾಯತ ಅಂತ ಹೇಳೋದು ಭಾಳ ಅಭಿಮಾನದಿಂದ ಹೇಳಬೇಕು. ಅದು ನಾವು ಲಿಂಗಾಯತ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂದರೆ, ನಾನು ಮಾನವರಲ್ಲಿ ಜಾತಿ ಭೇದ ಮಾಡೋದಿಲ್ಲ, ನಾನು ದೇವರನ್ನು ಒಪ್ಪಿಕೊಂಡಿದ್ದೇನೆ, ದೇವರನ್ನು ಕಟ್ಟಿಕೊಂಡಿದ್ದೇನೆ, ಆದ್ದರಿಂದ ನಾನು ಇಂಥವರಿಗೆ ಕೆಡಕ ಮಾಡೋದಿಲ್ಲ ಅನ್ನುವಂಥ ಆ ತತ್ವ ಪ್ರಣಾಳಿಯನ್ನು ಒಪ್ಪಿದ್ದೇನೆ ಅಂತ. ಅದಕ್ಕಾಗಿ ಈ ಲಿಂಗ ಕಟ್ಟಿಕೊಳ್ಳುವಂಥ ಉದ್ದೇಶ ಐತೆ. ಅದಕ್ಕಾಗಿ ಲಿಂಗವಂತ ಅಂದರೆ ಭಾಳ ವಿಶಾಲವಾದ ಅರ್ಥ ಐತೆ ಅನ್ನೋದು ನಾವು ತಿಳಿದುಕೊಳ್ಬೇಕು. ಇನ್ನು ಒಂದು ಮಾತು ಭಾಳ ಚೆನ್ನಾಗಿ ಹೇಳ್ತಾರೆ ಶರಣರು. ಹಂಗಾರೆ ಇದು ಪೂಜೆ ಮಾಡಬೇಕು ಅಂತ ನೀವು ಹೇಳ್ತೀರಲ್ಲ, ಪೂಜೆ ಮಾಡಬೇಕು ಅಂತ ಹೇಳ್ತೀರಿ, ಮತ್ತು ಯಾಕೆ ಪೂಜೆ ಮಾಡಬೇಕು ಅಂತ ಕೇಳ್ತಾರೆ. ಯಾಕೆ ಪೂಜೆ ಮಾಡಬೇಕು? ದೇವರನ್ನು ನಂಬಬೇಕು, ಪ್ರಾರ್ಥನೆ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಕೇಳ್ತಾರೆ, ಭಾಳ ಜನ ಕೇಳ್ತಾರೆ. ನೋಡ್ರಿ, ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ಸುತ್ತು ಸುಳಿಯುವ ಸಾಗರವೆಲ್ಲ ನಿಮ್ಮದಾನ, ನಿಮ್ಮದಾನವನ್ನುಂಡು ಅಣ್ಣನ್ನು ಹೊಗಳುವ ಕುನ್ನಿಗಳನ್ನೇ ನಂಬೇನ ರಾಮನಾಥ ಅಂತ ಹೇಳ್ತಾರೆ ಜೇಡದಾಶ್ಮಯ್ಯನವರು. ಅಂದ್ರೆ ಗಾಳಿ ಕೊಟ್ಟವ ದೇವರು, ಬೆಳಕು ಕೊಟ್ಟವ ದೇವರು, ಭೂಮಿ ಕೊಟ್ಟವ ದೇವರು. ನಿಮ್ಮ ಅಪ್ಪ ನಿಮ್ಗೆ ಹೊಲ ಕೊಟ್ಟಿರ್ಬೇಕು, ಭೂಮಿ ಯಾರು ಕೊಟ್ಟಾನ? ಜಗದಪ್ಪ ಕೊಟ್ಟಾನ, ಹೌದಲ್ಲ? ಗಾಳಿ ಯಾರು ಕೊಟ್ಟಾರ? ಬೆಂಕಿ ಯಾರು ಕೊಟ್ಟಾರ? ಆಕಾಶ ಯಾರು ಕೊಟ್ಟಾರ? ಎತ್ತು ಯಾರು ಕೊಟ್ಟಾರ? ಬಿತ್ತು ಯಾರು ಕೊಟ್ಟಾರ? ಸಮುದ್ರ ಯಾರು ಕೊಟ್ಟಾರ? ನೀರು ಯಾರು ಕೊಟ್ಟಾರ? ಇದನ್ನು ವಿಚಾರ ಮಾಡಿ. ಅಲ್ರಿ, 15 ನಿಮಿಷ ಗಾಳಿ ಮುಷ್ಕರ ಹುಡಿದ್ರೆ ನೀವು ಅಲ್ಲೇ, ನಾವಿಲ್ಲೇ, ಎಲ್ಲರೂ ಅಲ್ಲಲ್ಲೇ. ಯಾರು ಸಮಾಧಿ ಯಾರೂ ಮಾಡೋದಿಲ್ಲ, ಯಾರಿಗೆ ಯಾರು ಅಳಬೇಕಾಗಿಲ್ಲ, ಯಾರ್ದು ಶ್ರದ್ಧಾಂಜಲಿ ಅರ್ಪಿಸಬೇಕಾಗಿಲ್ಲ. ಅಂದಾಗ ಅಂಥ ಗಾಳಿಯನ್ನು ಏನು ಮಾಡ್ಯಾನ ದೇವರು? ಫ್ರೀ ಕೊಟ್ಟಾನ. ಫ್ರೀ, ಟ್ಯಾಕ್ಸ್ ಇಲ್ಲ. ಟ್ಯಾಕ್ಸ್ ಇದ್ರೆ ಭಾಳ ಫಜಿತಾಕಿತ್ತು, ಹೌದಲ್ಲ? ಅಂಥ ಗಾಳಿಯನ್ನು ಕೊಟ್ಟಾನ, ನೀರನ್ನು ಕೊಟ್ಟಾನ. ಮನುಷ್ಯನಿಗೆ ಭೂಮಿಗಿಂತಲೂ ನೀರು, ಆಹಾರಕ್ಕಿಂತಲೂ ನೀರು ಜಾಸ್ತಿ ಬೇಕು ಅಂತ ತಿಳ್ಕೊಂಡು ಅಲ್ಲಿ ನೀರನ್ನು ಜಾಸ್ತಿ ಕೊಟ್ಟಾನ, ಇಲ್ಲಿ ಭೂಮಿಯನ್ನು ಕಡಿಮೆ ಕೊಟ್ಟಾನ. ಅಂದರೆ ಅದಕ್ಕಿಂತಲೂ ಜಾಸ್ತಿ ಗಾಳಿ ಕೊಟ್ಟಾನ, ಅದಕ್ಕಿಂತಲೂ ಜಾಸ್ತಿ ಆಕಾಶವನ್ನು ಕೊಟ್ಟಾನ. ಅಂದರೆ ದೇವರ ಮಹಿಮೆ ತಿಳ್ಕೋಬೇಕು. ಅದಕ್ಕಾಗಿ ಇವೆಲ್ಲವನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮನನ್ನು ನಾವು ಮರಿಬಾರ್ದು. ಗಾಡ್ ಗಿವ್ಸ್ ಆ್ಯಂಡ್ ಫರ್ಗಿವ್ಸ್, ಮ್ಯಾನ್ ಗೆಟ್ಸ್ ಆ್ಯಂಡ್ ಫರ್ಗೆಟ್ಸ್ ಅಂತ ಒಂದು ಮಾತು ಹೇಳ್ತಾರೆ.
ದೇವರೆಲ್ಲ ಕೊಡ್ತಾನೆ, ಮತ್ತು ಕ್ಷಮಿಸ್ತಾನೆ. ನಾವೆಲ್ಲ ಪಡ್ಕೋತೀವಿ, ಪಡ್ಕೊಂಡು ಕೊಟ್ಟ ಮಹಾದಾತನನ್ನು ಮರಿತೀವಿ. ಅವಕ್ಕೆ ಕೃತಜ್ಞರು ಅಂತ ಹೇಳ್ತಾರೆ. ಡೋಂಟ್ ಫರ್ಗೆಟ್ ದ ಗಿವರ್ ಇನ್ ದ ಗಿಫ್ಟ್ಸ್. ನಾವೆಲ್ಲ ಪಡ್ಕೊಂಡು ಅಧಿಕವಾಗಿ ಪಡ್ಕೊಂಡು ಕೊಟ್ಟ ಮಹಾದಾನಿಯನ್ನು ಮರಿಬಾರ್ದು. ಮರೆತರೆ ಕೃತಜ್ಞರಾಗ್ತೀವಿ. ಈ ಕೆಲವರು ದೇವ್ರ ಪೂಜೆ ಮಾಡೋದಿಲ್ಲ. ಅವರು ಎಂಥ ಹಣೆ ಬರುತ್ತದೆ ಗೊತ್ತೇನು? ನೀವೆಲ್ಲರ ಬಸ್ನಲ್ಲಿ ಟ್ರೈನ್ನಲ್ಲಿ ಟ್ರಾವೆಲ್ ಮಾಡುವಾಗ ಯಾವನೋ ಒಬ್ಬ ಸಿಗರೇಟ್ ಕೊಟ್ಟಂತ ಇಟ್ಕೊಂಡು, ಸಿಗರೇಟ್ ಕೊಟ್ಟವನು ಥ್ಯಾಂಕ್ ಯು ವೆರಿ ಮಚ್ ಅಂತಾರೆ ಇವರು. ಅಯ್ಯ, ಸಿಗರೇಟ್ ಕೊಟ್ಟವನಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತೀಯ? ಥ್ಯಾಂಕ್ಸ್ ಹೇಳ್ತಕ್ಕಂಥವನು, ಕೃತಜ್ಞತೆ ಹೇಳ್ತಕ್ಕಂಥ ಮಾನವ ನೀನು. ಗಾಳಿ ಕೊಟ್ಟವನಿಗೆ, ಬೆಳಕು ಕೊಟ್ಟವನಿಗೆ ಏನು ಕೃತಜ್ಞತೆ ಸಲ್ಲಿಸ್ಬೇಕಲ್ಲ, ಆ ಕೃತಜ್ಞತೆಯೇ ಪೂಜೆಯ ಉದ್ದೇಶ. ಪೂಜೆಯ ಉದ್ದೇಶ ಕೃತಜ್ಞತೆ ಸಮರ್ಪಣೆ, ಗೊತ್ತಾ? ಇದು ಕೊಟ್ಟಿರ್ತಕ್ಕಂಥ ಮಹಾದಾತನಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಎರಡನೇ ಉದ್ದೇಶ ಏನಪ್ಪ ಅಂತಂದರೆ ಪೂಜ್ಯ ವಸ್ತುವೇ ನಾವಾಗಬೇಕು. ಗುರುವಿನ ಪೂಜೆ ಮಾಡೋದು ಅದಕ್ಕೆ ಗುರುವಿನಂತೆ ನಾವಾಗಬೇಕು. ಗುರುವಿನ ಕೊಡ್ತಕ್ಕಂಥ ಸದ್ಗುಣಗಳು ನಮ್ಮಲ್ಲಿ ಬರಬೇಕು. ಗುರುಗಳು ಹೆಂಗೆ ಕ್ಷಮಾಗುಣ ಆಯಿತು, ಬರೇ ಬೆಳಗಿನಿಂದ ಮಂಗಳ ಆರತಿ ಮೆಕ್ಯಾನಿಕಲಿ ಮಂಗಳ ಹಾಡಿದ್ದೆ, ಗುರುಸ್ತುತಿ ಹೇಳಿದ್ದೆ. ಬಸವಣ್ಣನವರು ಕೊಲ್ಲಲಿಕ್ಕೆ ಬಂದಿರತಕ್ಕಂಥ ಬೊಲ್ಲನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ, ಸಿಟ್ಟು ಮಾಡ್ಕೊಳ್ಳಿಲ್ಲ, ಅವನಿಗೆ ಕ್ಷಮ ಕೊಟ್ಟರು. ಅವನನ್ನು ಕಾರಾಗೃಹ ಕೇಳಲಿಲ್ಲ, ಅವನಿಗೆ ಗಲ್ಲಿಗೇರಿಸಲಿಲ್ಲ. ಕಳ್ಳತನ ಮಾಡಿರ್ತಕ್ಕಂಥವ್ನಿಗೆ ಏನೂ ಮಾಡಲಿಲ್ಲ ಬಸವಣ್ಣ. ದಿನ ಕತೆ ಹೇಳ್ತೀವಿ, ಕೇಳ್ತೀವಲ್ಲ, ಮತ್ತು ನಮ್ಮ ಜೀವನದೊಳಗೆ ಯಾರು ಏನಾದ್ರು ತಪ್ಪು ಮಾಡಿದ್ರೆ ನಾವು ಕ್ಷಮಿಸ್ತೀವೇನ? ಇಲ್ಲ. ಯಾಕೆ? ನಾವಿನ್ನೂ ಬಸವಣ್ಣ ಆಗಿಲ್ಲ. ದೇವನಾಗಲೂಬಹುದು, ಬಸವಣ್ಣನಾಗೋದು ಬಲು ಕಠಿಣ ಅಂತ ತಿಳ್ಕೊಂಡು ಪ್ರಭುದೇವರು ಒಂದು ಕಡೆ ಹೇಳ್ತಾರೆ. ನಿಜ ಅದು ಅನಿಸು. ನಮ್ಮನ್ನು ನಾವೇ ತಿಳ್ಕೊಂಡ್ರು, ಹೌದು ನೋಡಪ್ಪ, ನಮಗೆ ಕ್ಷಮೆ ಮಾಡೋಕ್ಕಾಗಲ್ಲಲ್ಲ, ಹುಡುಗರು ತಪ್ಪು ಮಾಡ್ತಾವ ಅಂದ್ಕೊಳ್ಳೆ ನಮ್ಗೆ ಕ್ಷಮಿಸ್ಬೇಕು ಅನ್ನೋದು ಇಲ್ಲಲ್ಲ ಅಂತ ಅನಿಸ್ತೈತಿ. ಆದ್ದರಿಂದ ಆ ಸದ್ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಅಷ್ಟು ಸುಲಭ ಅಂತ ತಿಳ್ಕೊಬಾರ್ದು. ದೇವರಾಗಲಿಕ್ಕೆ ದೇವರನ್ನು ಪೂಜೆ ಮಾಡಬೇಕು, ಗುರು ಆಗಲಿಕ್ಕೆ ಗುರುನ ನಾವು ಪೂಜೆ ಮಾಡಬೇಕು. ಆದ್ದರಿಂದ ಪೂಜ್ಯ ವಸ್ತುವೇ ನಾವಾಗಬೇಕು ಅನ್ನೋ ಉದ್ದೇಶದಿಂದ ಪೂಜೆ ಮಾಡಬೇಕು. ಪೂಜಾ ಪರಿಕರಗಳನ್ನು ನಾವೇನು ಸಮರ್ಪಿಸಿದ್ದೀವಲ್ಲ, ಆ ಪೂಜಾ ಪರಿಕರದ ಹಿನ್ನೆಲೆಯಲ್ಲಿರುವ ಸದ್ಗುಣಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ನಾವು ಪೂಜಿಸಬೇಕು ಅಂತ. ಏನಕ್ಕೆ ಕೆಲವರು ಕೇಳ್ತಾರೆ, ಅಲ್ರಿ ಪೂಜೆ ಮಾಡಬೇಕಂತ ಹೇಳ್ತೀರಲ್ರೇ, ಮುದುಕರಾದಿಂದ ರಿಟೈರ್ ಆದಿಂದ ಪೂಜೆ ಮಾಡಿದ್ರೆ ಆಯಿತು, ಈಗ ಯಾಕ್ರಿ ನಾವಿನ್ನು ಹರಿದವರು ಹುಡುಗರು ಓದವರು ಅಂತ ಎಲ್ಲ ಕೇಳ್ತಾರೆ. ಅದು ಹಿಂಗೆ ಕೇಳ್ತಾರೆ. 20ನೇ ಶತಮಾನದಾಗಂತ ಬಸವಣ್ಣವರು 12ನೇ ಶತಮಾನದಾಗ ಬರೆದಿಟ್ಟಾರೆ ನಿಮ್ಮ ಸಲಾಗಿ. ನಿಮ್ಗೆ ಗೊತ್ತು, ನೀವು ಎಂದೆಂದು ಇನ್ನೂ ಶತಮಾನಗಳ ಬಂದರೂ ಸಹಿತ ನಿಮಗೆ ಉದ್ಭವಿಸುವುದಾಗಿರತಕ್ಕಂಥ ಏನೇನು ಪ್ರಶ್ನೆಗಳಿದಾವೋ ಆ ಎಲ್ಲ ಪ್ರಶ್ನೆಗಳಿಗೆ ಬಸವಣ್ಣನವರು ತಮ್ಮ ವಚನದಲ್ಲಿ, ಶರಣರು ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಒಪ್ಪಿಂದೊಪ್ಪ ಒಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಯಾವಾಗ ಪೂಜೆ ಮಾಡ್ಬೇಕಂತ ಹೇಳ್ಯಾರ? ಮುದುಕರಾದಿಂದ ಹಲ್ಲು ಹೋದ ನಂತರ, ಕಣ್ಣು ಕಾಣಲಾರ್ದಾಗ, ಕಿವಿ ಕೇಳಲಾರ್ದಾಗ, ಎದ್ದು ಓಡಾಡಕ್ಕೆ ಬರಲಾರ್ದಂಗೆ, ಕೋಲು ಹಿಡಿದಂಥ ಮುದುಕರಾದಾಗ ಅಲ್ಲ, ಅದಕ್ಕಿಂತಲೂ ಮೊದಲು ಪ್ರಾಯದಲ್ಲಿರುವಾಗಲೇ ನೀನು ದೇವರ ಪೂಜೆ ಮಾಡು, ಧ್ಯಾನ ಮಾಡು, ಪ್ರಾರ್ಥನೆ ಮಾಡು ಅಂತ ಹೇಳಿದರು. ಯಾಕಂದರೆ ಯೋಗ ಮಾಡಬೇಕಾದ್ರೆ ಮನುಷ್ಯನಲ್ಲಿ ಶಕ್ತಿ ಇರಬೇಕು, ಸ್ಟೆಮಿನಾ ಇರಬೇಕು. ಈಗ ಒಂದು 3 ತಾಸು ಕೂಡಬೇಕಾದ್ರೂ ಸಹಿತ ಸ್ಟೆಮಿನಾ ಎಲ್ಲರಿಗಿರೋದಿಲ್ಲ. ಕಾರಣ ಏನು? ಸ್ಟೆಮಿನಾ ಅನ್ನೋದು ಭಾಳ ಮಹತ್ವ ಐತಿ. ಶಕ್ತಿ ಅದು ಯಾವಾಗ ಇರ್ತದೆ? ಪ್ರಾಯದಲ್ಲಿ ಜಾಸ್ತಿ ಇರ್ತದೆ. ಅದನ್ನು ನಾವು ಬೆಳೆಸ್ಕೋಬೇಕು, ಅದನ್ನು ನಾವು ಸಾಧನೆ ಮಾಡಿ ಗಳಿಸ್ಕೋಬೇಕು. ಹಂಗೆ 3 ತಾಸು ಒಂದೇ ಆಸನದಲ್ಲಿ ಕೂತ್ರೆ ಅದಕ್ಕೆ ಆಸನ ಸಿದ್ಧಿ ಅಂತ ಹೇಳ್ತಾರೆ. ಅದಕ್ಕೆ ನೆರೆ ಕೆನ್ನೆಗೆ ಒಂದು ಜೋಕ್ ಹೇಳೆ, ಭಾಳ ಚೆನ್ನಾಗಿದೆ ಜೋಕದ ಕೇಳಿ. ಒಬ್ಬ ದೊಡ್ಡ ಅಡ್ವೊಕೇಟ್ ಇದ್ದ, ಏನೋ ಸುಪ್ರೀಂ ಕೋರ್ಟ್ ದೊಡ್ಡ ಅಡ್ವೊಕೇಟ್. ಹೋಗ್ಲಿ ಹೈಕೋರ್ಟ್ ಹಿಡ್ಕೊಳ್ರಿ, ನೀವೀಗ ಹೈಕೋರ್ಟ್ ಅದ್ರಿ ನಿಮ್ಮ ಹತ್ರ, ನಿಮ್ಮ ಊರಾಗ ದಿಲ್ಲಿಗೆ ಹೋಗ್ಬೇಕಾಕೈತೆ. ಮತ್ತೆ ಮೊದಲ ಕಥೆಯನ್ನು ಕೇಳಿ ಮತ್ತೆ ದಿಲ್ಲಿಗೆ ಹೋಗಿದ್ದೀರಿ, ಈಗ ಬೆಂಗಳೂರಾಗಿದ್ದೀರಿ, ಬೆಂಗಳೂರಲ್ಲಿ ಹೈಕೋರ್ಟ್ ಅದ, ಹೈಕೋರ್ಟಲ್ಲಿ ಒಬ್ಬ ದೊಡ್ಡ ಅಡ್ವೊಕೇಟ್ ಇದ್ದ, ವಕೀಲಿದ್ದ. ಅವನ ಹೆಸರು ಗುಂಡಪ್ಪ ಅಂತಿದ್ದ. ಅವನೇನು ಒಂದಿನ ಪ್ರವಚನ ಕೇಳಕ್ಕೆ ಬಂದವಲ್ಲ ಬಿಡೋಲ್ಲ, ಭಾರಿ ದುಡ್ಡು ಗಳಿಸ್ತಿದ್ದ, ಭಾರಿ ಕೋಟ್ಯಾಧೀಶ ಆಗಿಬಿಟ್ಟಿದ್ದು. ಅಂಥ ದುಡ್ಡು ಗಳಿಸ್ತಾ ಅನೇಕರು ಅವ್ರ ಗೆಳೆಯರೆಲ್ಲ ಪ್ರವಚನಕ್ಕೆ ಬರ್ತಿದ್ರು, ವಿಶ್ವಧರ್ಮ ಪ್ರವಚನ ಕೇಳಕ್ಕೆ ಬರ್ತಿದ್ರು, ಅನೇಕ ಜನ ಬರ್ತಿದ್ರು. ಆವಾಗ ಅವ್ರು ಹೇಳಿದರು, ಲಿಂಗಾನಂದ ಸ್ವಾಮಿಗಳು ಮಾತಾಜಿಯವ್ರು ಏನು ಚಂದ ಪ್ರವಚನ ಹೇಳ್ತಾರೆ ರೀ, ಬನ್ನಿರಿ ಕೇಳ್ರಿ ವಿಶ್ವಧರ್ಮ ಪ್ರವಚನ ನಿಮ್ಮ ಜೀವನದಲ್ಲಿ ಕೇಳಬೇಕ್ರಿ ಅಂತ ಹೇಳಿದ್ರೆ, ಅದನ್ನೇನು ಕೇಳೋದಯ್ಯ, ಅದನ್ನೇನು ಕೇಳೋದು, ಇಷ್ಟು ದುಡ್ಡು ಬರ್ತದೆ, ಇಷ್ಟೆಲ್ಲ ಬರ್ತದೆ, ಅದನ್ನು ಬಿಟ್ಟು ಹೋಗೋಕ್ಕಾಗತ್ತೆ, ಅದೆಲ್ಲ ಸಾಧ್ಯನೋ ಅಂತ ಅಂದ್ಕೂಡಲೇ ಒಂದಿನ ಏನಾಗಿಬಿಡ್ತು, ಮರಣ ಪ್ರಾಪ್ತಿ ಆಗಿಬಿಡ್ತು. ಮರಣ ಪ್ರಾಪ್ತಿ ಆದ ಕೂಡಲೇ ಯಮದೂತರು ಬಂದರು. ನೋಡ್ರಿ, ನೀವು ಪ್ರವಚನ ಕೇಳ್ತಕ್ಕಂಥ ಜನ ಅದಿರಲ್ಲ ಶರಣರು, ನೀವು ಸತ್ರ ಶಿವದೂತರು ಬರ್ತಾರೆ. ಈ ದೇವರ ಧರ್ಮ ಬೇಡ ಅಂತ ತಿಳ್ಕೊಂಡು ಬರೀ ಭವಭಾರಿಗಳಾಗಿರ್ತಕ್ಕಂಥವ್ರು ಏನಿರ್ತಾರಲ್ಲ, ಇಂಥ ವಕೀಲರು, ಇಂಥ ಡಾಕ್ಟ್ರು, ದೇವ್ರು ಬೇಡ, ಧರ್ಮ ಬೇಡ, ಬರೀ ಗಳಿಕೆ ರೊಕ್ಕ ಅಂತೇನು ಗಳಿಸ್ತಾರೆ ನೋಡು, ಅವ್ರ ಹತ್ರ ಯಾರು ಬರ್ತಾರಂದರೆ ಯಮದೂತರು ಬರ್ತಾರೆ. ಈ ವಕೀಲ್ ನನ್ನ ಅಂದರೆ ಗುಂಡಪ್ಪ ವಕೀಲ್ ಅಂತ ಹೇಳಿದ್ನಲ್ಲ, ಅವನನ್ನು ಏನು ಮಾಡಿದ್ರು, ಯಮದೂತರು ಹಿಡ್ಕೊಂಡು ಹೋದ್ರು.
ಹಿಡ್ಕೊಂಡು ಹೋದ್ರು ಸಹಿತ ಅವನೇನು ಮಾಡ್ದ, ತಕರಾರು ಮಾಡ್ದ ಅಲ್ಲಿ. ಯಾಕಂದ್ರೆ ಅವ್ನು ತಕರಾರು ಮಾಡೇ ಗೊತ್ತು ಅವ್ರಿಗೆಲ್ಲ, ತಕರಾರು ಮಾಡ್ದ. ಸಾಮಾನ್ಯನ ಅರೆಸ್ಟ್ ಮಾಡಬೇಕಾದ್ರೂ ನಾವು ಒಂದು ವಾರಂಟ್ ಇಶ್ಯೂ ಮಾಡ್ತೀವಿ, ನೀವೇನ್ರಿ ಒಂದು ವಾರಂಟ್ ಇಶ್ಯೂ ಮಾಡಲಿಲ್ಲ ಅಂತ ತಿಳ್ಕೊಂಡು ಅವನು ಯಮನಿಗೆ ಸವಾಲು ಹಾಕಿದ. ಆವಾಗ ಯಮ ಹೇಳ್ತಾನೆ, ಏ ವಕೀಲ, ಇಲ್ಲಿ ಇದು ಹೈಕೋರ್ಟ್ ಅಲ್ಲ, ಇದು ಡಿವೈನ್ ಕೋರ್ಟ್ ಐತಿ ನೋಡು, ನಿನಗೆ ಎಷ್ಟೆಷ್ಟೋ ವಾರಂಟ್ಗಳನ್ನು ನಾನು ಕಳಿಸ್ಕೊಟ್ಟಿನಿ ಗೊತ್ತಾ, ಎಲ್ರಿ ಒಂದು ಬರಲೇ ಇಲ್ಲ ಅಂದವ. ಮೊಟ್ಟ ಮೊದಲ ನಿನ್ನ ಕಣ್ಣ ಮಬ್ಬು ಮಾಡಿದೆ, ಕಣ್ಣು ಮಬ್ಬು ಮಾಡಿದ ಕೂಡ ನೀನು ಚಶ್ಮಾ ಹಾಕಿ ನಮ್ಮನ್ನು ಮೋಸ ಮಾಡಿದಿ, ಅದು ಮೊದಲನೇ ವಾರಂಟ್. ಕಿವಿ ಸ್ವಲ್ಪ ಮಬ್ಬದು, ಅವಾಗ ನೀನು ಏರಿಟ್ಕೊಂಡು ನಮಗೆ ಮೋಸ ಮಾಡಿದೆ. ಎರಡನೇ ವಾರಂಟ್ಗೂ ನೀನು ಕೇಳಲಿಲ್ಲ, ಅವಾಗ ಹಲ್ಲೆಲ್ಲ ಬಳಬಳ ಬೀಳುವಂಗೆ ಮಾಡಿದ್ವಿ, ಪ್ಲಾಸ್ಟಿಕ್ ಹಲ್ಲು ಕಟ್ಕೊಂಡು ಅವಾಗೂ ಮೋಸ ಮಾಡಿದೆ. ಇಷ್ಟು ವಾರಂಟ್ ಅಂದ್ರೂ ಕಡೆಗೆ ನೋಡಿ ಕೂದಲೇ ಬೆಳಗಾಗಿ ಬುದ್ಧಿ ಬರಲಿ ಅಂತ ತಿಳ್ಕೊಂಡು ಕೂದಲೆಲ್ಲ ಬೆಳಗ್ಗೆ ಮಾಡಿದ್ವಿ. ಅವಾಗ ನೀನೇನು ಮಾಡಿದ್ವಿ, ಕರಿ ಬಣ್ಣ ಹಚ್ಕೊಂಡು ಮೋಸ ಮಾಡಿದ್ವಿ. ಇಷ್ಟೆಲ್ಲ ವಾರಂಟ್ ಇದ್ರು ನೀನು ಲೆಕ್ಸೋದಲ್ಲ, ಇವನಿಗೆ ಏನು ವಾರಂಟ್ ಕಳಿಸಿದ್ರೆ ಇವೇನು ಬರಂಗಿಲ್ಲ ಅಂತ ತಿಳ್ಕೊಂಡು ಆ ಕೊನೆಗೆ ನಾವು ಯಮದೂತರನ್ನ ಕಳಿಸಿ ನೀನು ಹಿಡಿದು ತರಬೇಕಾಯ್ತು ಅಂತೇಳಿ. ಅಲ್ಲಿ ಯಾಕೆ ಪ್ರವಚನ ಕೇಳಕ್ಕೆ ಹೋಗಲಿಲ್ಲ, ಯಾಕೆ ಗುಡಿ ಗುಂಡಾರಗಳಿಗೆ ಒಂದು ದಿನ ಪ್ರಾರ್ಥನೆ ಮಾಡೋಕ್ಕೆ ಹೋಗಲಿಲ್ಲ? ಒಮ್ಮೆ ಆದರೂ ಒಂದು ಅನುಭವ ಮಂಟಪಕ್ಕೆ ಬಸವ ಮಂಟಪಕ್ಕೆ ಹೋಗಿದ್ಯಾ ಅಂತ ಕೇಳಿದ್ರು, ಎಂದೂ ಹೋಗಿಲ್ಲ. ಹಂಗಾರೆ ತಗೊಳ್ರು ಇವನು ಹಾಕ್ರ ನರಕದೊಳಗಂತಂದು. ಅಂದರೆ ಶರಣರ ನುಡಿಗಡನವನ್ನು ಯಾರು ಕೇಳೋದಿಲ್ಲ ಅವ್ರ ಬದುಕು ವ್ಯರ್ಥವಾಗ್ತದಂತ. ಅದಕ್ಕೂ ಶರಣ ಹೇಳ್ತಾರೆ, ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಬುದೆ, ಕಡಗೀಲು ಬಂಡಿಗೆ ಆಧಾರ, ಕೊಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಶರಣ ನುಡಿಗಡನವೇ ಕಡಗೀಲು ಕಾಣಾರಾಮನಾಥ ಅಂತ ಹೇಳ್ತಾರೆ. ಜಡದಾಸ್ಮಿ ಭಾಳ ಚಂದ ಹೇಳ್ತಾರೆ. ಒಂದು ಬಂಡಿ ಅಂತ ತಿಳ್ಕೊಳ್ಳಿ, ಅದು 4,000 ರೂಪಾಯಿಯ ಬಂಡಿ. ಅದು ಎಂಥ ಬಂಡಿ, ಸಾಗವಾನಿ ಬಂಡಿ, ಟೀ ಕುಡ್ ಮಾಡಿರ್ತಕ್ಕಂಥ ಬಂಡಿ. ಅದಕ್ಕೆ ಹೂಡಿರ್ತಕ್ಕಂಥ ಎತ್ತುಗಳಂಥವು ಹಾಸನ್ ಬ್ರೀಡ್, ದೇವಣಿ ಬ್ರೀಡ್ ಅಂತ ಒಳ್ಳೆ ಕಿಮ್ಮತ್ತಿನ 5,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ 2 ಹೋರಿಗಳನ್ನು ಹೊಡ್ಯಾರ ತಿಳ್ಕೊಳ್ಳಿ. ಆ ಗಾಡಿ ಹೊಡ್ಯಾವಂತ ಗಾಮ ಗುಂಗಾನ ಅಂತ ಒಬ್ಬ ದೊಡ್ಡ ಪೈಲ್ವಾನ್, ವರ್ಲ್ಡ್ ಚಾಂಪಿಯನ್ ಅಂತೀವಲ್ಲ ನಾವು, ಅಂಥ ಒಬ್ಬ ದೊಡ್ಡ ಪೈಲ್ವಾನ್. ಆ ಪೈಲ್ವಾನದ ಗಾಡಿ ತುಂಬ ಸಾಮಾನು ಸರಂಜಾಮ್ ಸಾಕಷ್ಟು ಸರಕವನ್ನು ಹೇಳಿದರು ಸಹ ಅವ ಏನು ಉದಾಸೀನ ಮಾಡ್ಯಾನಂದ್ರೆ 2 ಕಿಮ್ಮತ್ತಿಗೇಡಿ 4 ಕಡೆ ಬೆಲೆ ಬಾಳ್ತಕ್ಕಂಥ 2 ಕಡಿಗೀಲ್ ಅಂತ ಇರ್ತಾವೆ ನೋಡು, ಹಚ್ಚಿ ಕೊನೆಗೆ ಹಾಕಿರ್ತಾರೆ, ಆ ಕಡಾಣಿ ಹಾಕಲಿಲ್ಲ. ಅದಕ್ಕೇನಾಯಿತು, ಇಷ್ಟೆಲ್ಲ ಕಿಮ್ಮತ್ತಿನ ಎತ್ತುಗಳು ಇದ್ದು ಹೊಡೆಯೋನು ಭಾಳ ಭಾರಿ ಪೈಲ್ವಾನ್ ಇದ್ರು ಸಹ, ಸಾಗವಾನಿ ಬಂಡಿದ್ರು ಸಹಿತ ಏನಾಯಿತು, ಆ ಗಾಡಿ ಉರುಳಿ ಬಿತ್ತು. ಹಾಗೆ ನಾವು ಮೊನ್ನೆ ಜಯನಗರ ಹತ್ರ ಪ್ರವಚನ ಮಾಡೋಕ್ಕೆ ಹೋಗಿದ್ವಿ. ಅಲ್ಲಿಂದ ವಾಪಸ್ ನಾವು ರಾಜಾಜಿನಗರ ನಮ್ಮ ಮಠ ಆಯ್ತು ನೋಡ್ರಿ, ಅಲ್ಲಿ ಬರ್ತಾ ಇದ್ವಿ. ಬರೋವಾಗ ಒಂದು ಭಾರಿ ದೊಡ್ಡ ಬಂಡಿ ಅದೇನು ಉರುಳು ಬಿದ್ದಿತ್ತು ಕಟ್ಟರದಾಗ. ಅದು MA PhD ಆಗಿರ್ತಕ್ಕಂಥ ಬಂಡಿ ಅಂತ್ರಿ. ಅಂಥ ದೊಡ್ಡ ಬಂಡಿ. ಯಾಕೆ ಕುಡಿಬಾರ್ದು, ಕುಡ್ದಿತ್ತು ಗೊತ್ತಾಯ್ತಾ, ಕುಡಿಬಾರ್ದು ಕುಡಿಯೋದು ಗೊತ್ತಿಲ್ಲ. ಭಕ್ಷಣ ಅಪೇಯ ಪೇಯ, ಅದಕ್ಕೆ ಹೆಣ್ಣು ಅನ್ನಬಾರ್ದು. ಏನನ್ಬೇಕು ಗೊತ್ತಾ, ಶಾಸ್ತ್ರೋಕ್ತ ನೀವು ಪ್ರವಚನ ಅದು ಕಲಿತಿರಲ್ಲ, ಏನನ್ಬೇಕು ಗೊತ್ತಾ, ಹೆಣ್ಣು ಅನ್ನಬಾರ್ದು, ಮಾಂಸ ಅನ್ನಬಾರ್ದು, ಭಕ್ಷಣ ಅಪೇಯ ಪೇಯ, ಅದು ಜಾಣತನ. ಹಿಂಗೆ ಹೇಳುತ್ತ ಕಲಿಬೇಕು ಗೊತ್ತಿಲ್ಲ. ಅದಕ್ಕಾಗಿ ಅವ ಏನು ಮಾಡಿದ, ಅವಾಗ ಬಿದ್ದು ಒದ್ದಾಡ್ತಿದ್ದ. ಅದಕ್ಕಾಗಿ ಶರಣರು ಹೇಳ್ತಾರೆ, ಯಾವಾಗಲೂ ನಿಮ್ಮ ಬದುಕಿನಲ್ಲಿ ಶರಣರ ನುಡಿಗಡನವನ್ನು ಕಿವಿಯೊಳಗೆ ಹಾಕೊಳ್ರಪ್ಪ. ನೀವು ಪ್ರವಚನಕ್ಕೆ ಬರೆದಿದ್ರು ಚಿಂತಿಲ್ಲ, ಕ್ಯಾಸೆಟ್ ಮುಖಾಂತರವಾಗಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ, ಅವಾಗಲೇ ಹಾಕೊಳ್ರಿ ಅಂತ ಇದು ಪ್ಲ್ಯಾನ್ ಮಾಡಿರೋದು ಗೊತ್ತಾಯ್ತಿಲ್ಲ. ಅದಕ್ಕೆ ಡಾಕ್ಟರ್ ರಾಧಾಕೃಷ್ಣನ್ ಒಂದು ಮಾತು ಹೇಳ್ತಾರೆ, ಮ್ಯಾನ್ ಹ್ಯಾಸ್ ಲರ್ನ್ ಟು ಫ್ಲೈ ಲೈಕ್ ಎ ಬರ್ಡ್ ಇನ್ ಏರ್, ಮ್ಯಾನ್ ಹ್ಯಾಸ್ ಲರ್ನ್ ಟು ಸ್ವಿಮ್ ಲೈಕ್ ಎ ಫಿಶ್ ಇನ್ ವಾಟರ್, ಬಟ್ ಹಿ ಹ್ಯಾಸ್ ನಾಟ್ ಲರ್ನ್ ಟು ಹೌ ಟು ಲಿವ್ ಲೈಕ್ ಎ ಮ್ಯಾನ್. ಅಂದ್ರೆ ಹಕ್ಕಿಯಂತೆ ಹಾರಾಡಲಿಕ್ಕೆ ಕಲ್ತಾನೆ, ಮೀನಿನಂತೆ ಈಜಾಡ್ಲಿಕ್ಕೆ ಕಲ್ತಿದ್ದಾನೆ, ಆದರೆ ಮನುಷ್ಯನಂತೆ ಬದುಕಲಿಕ್ಕೆ ಕಲ್ತಿಲ್ಲ ಅನ್ನುವಂಥ ಮಾತನ್ನು ಮಹಾತತ್ವವೇತ್ತರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಈ ಮಾತನ್ನು ಹೇಳ್ತಾರೆ. ಇದು ನಿಜವಾಗಿರ್ತಕ್ಕಂಥದ್ದು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಹಾಗೆ ನಾವು ಪಶುಗಳಿಗಿಂತಲೂ ಕೆಳಗಾಗಿದ್ದೀವಿ. ಪಶುಗಳು ಸಹಿತ ಅವು ಕರ್ಕೊಂಡು ತಿಂತಾವೆ, ತಮ್ಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿರ್ತಾವೆ, ಅತಿ ಸಂಗ್ರಹ ಮಾಡೋದಿಲ್ಲ. ಮತ್ತು ಯಾವ ಪಶು ಪಕ್ಷಿಗಳು ಸಹಿತ ಈ ಕೆಟ್ಟ ಈ ಸೆರೆ ಕುಡಿಯೋದಿಲ್ಲ, ಮತ್ತು ಈ ತಂಬಾಕ ಬೀಡಿ ಸಿಗರೇಟ್ ಸೇದೋದಿಲ್ಲ. ಅವು ಸೇತ ತಿಳ್ಕೊಂಡ್ರೆ ನೀವು ಯಾವ ಕಾಗಿ ಯಾವ ಕೀಳು ಪಕ್ಷಿ ಅಂತ ಇಟ್ಕೊಂಡ್ರೆ ಅವು ಎಂದು ಸೇದಿಲ್ಲ, ಯಾವ ಪ್ರಾಣಿಗಳು ಸೇದೋದಿಲ್ಲ. ಅದಕ್ಕೆ ಒಂದು ಕಥೆ ನೆನಪು ಬರ್ತದೆ, ಹೇಳ್ತೀನಿ ಕೇಳಿ, ಭಾಳ ಚಂದ ಐತಿ. ಒಮ್ಮೆ ಅರಣ್ಯದಲ್ಲಿರ್ತಕ್ಕಂಥ ಒಂದು ಹುಲಿ, ಅಂದರೆ ಬಂಡೀಪುರ ಸಮೀಪಲ್ಲ, ಇಲ್ಲಿ ಬಂಡೀಪುರ ಫಾರೆಸ್ಟ್ದಿಂದ ಒಂದು ಹುಲಿ ಪಿಕ್ನಿಕ್ ಬಂತು. ಎಲ್ಲಿ ಬಂತು? ಬೆಂಗಳೂರಿಗೆ ಬಂತು. ಯಾಕಂದರೆ ಬೆಂಗಳೂರು ಇದು ರಾಜಧಾನಿ ಅಂತಂದರೆ ಏನು ವಿಶೇಷ ಇರಬೇಕು, ಇಲ್ಲಿ ಎಂಥ ಜನ ಇರಬೇಕು ನೋಡಬೇಕು ಅಂತ ತಿಳ್ಕೋಬೇಕು. ಅವ್ರು ಹೆಂಗೆ ಬೇಜಾರಾಗಿ ಪಿಕ್ನಿಕ್ ಅಂತ ಬಂಡೀಪುರ ಫಾರೆಸ್ಟ್ ನೋಡಕ್ಕೆ ಬರ್ತಾರೆ,
ನಮಗೂ ಅರಣ್ಯದಾಗ ಇದ್ದು ಬೇಜಾರಾಗಿ ನಾವು ಈ ಮನುಷ್ಯರು ಭಾಳ ನಾಗರಿಕರು ಅಂತ ಕ್ರೌನ್ ಆಫ್ ಕ್ರಿಯೇಷನ್ ಅಂತ ಹೇಳ್ತಾರೆ, ನಮಗಿದ್ಲು ಭಾಳ ದೊಡ್ಡವರು ಅಂತ ಹೇಳ್ತಾರೆ. ಹಂಗಾರೆ ಅವ್ರು ನೋಡಿ ಬರಬೇಕು ಅಂತ ತಿಳ್ಕೊಂಡು ಅದು ಹುಲಿ ಬಂದು ಪಿಕ್ನಿಕ್ ಎಲ್ಲ ರಾಜಾಜಿನಗರು, ಜಯನಗರು ಎಲ್ಲ ಬೆಡಾವಣೆಗಳಲ್ಲಿ ತಿರುಗಾಡಿ ಮೆಜೆಸ್ಟಿಕ್ ಹತ್ರ ಬಂದು, ಮೆಜೆಸ್ಟಿಕ್ ಹತ್ರದಲ್ಲಿ ಅಕ್ಕಪಕ್ಕದಲ್ಲಿ ಸಿನಿಮಾ ಥಿಯೇಟ್ರ್ಗಳನ್ನೆಲ್ಲ ನೋಡಿ ಅಬಾಬಾ ಏನು ಬಸ್ಸುಗಳು ಇದೆಲ್ಲ ನೋಡ್ಕೊಂಡು ಎಲ್ಲ ತಿಳ್ಕೊಂಡು ಆಮೇಲೆ ಏನು ಮಾಡ್ತೋ ವಾಪಸ್ ಹೋಯ್ತು. ಎಲ್ಲೋಯ್ತು? ಬಂಡೀಪುರ ವಾಪಸ್ ಹೋಯ್ತು. ನಮ್ಮ ಮಾತಾಜಿಯವರ ಇಂಗ್ಲೆಂಡ್ ಅಮೇರಿಕಾಗೆ ಹೋಗಿ ಬಂದ ನಂತರ ಈ ಟೌನ್ ಹಾಲ್ನೊಳಗೆ ಒಂದು ವೆಲ್ಕಮ್ ಪಾರ್ಟಿ ಅಂತ ಇಟ್ಕೊಂಡಿದ್ರೆ ಒಂದು ಸಮಾರಂಭ ಇಟ್ಕೊಂಡಿದ್ರು. ತಮ್ಮ ಅನುಭವಗಳನ್ನು ಹೇಳಲಿ ಅಂತ ಮಾತಾಜಿಯವರು ಹೇಳಿ ಅಂತ ಹೆಂಗೆ ಇಟ್ಕೊಂಡಿದ್ರು. ಆ ಕಾಡು ಮೃಗಗಳೆಲ್ಲವೂ ಕೂಡಿ ಸಿಂಹರಾಜನ ನೇತೃತ್ವದಲ್ಲಿ ಅವನ ಅಧ್ಯಕ್ಷತೆಯಲ್ಲಿ ಒಂದು ಸಮಾರಂಭ ಏರ್ಪಾಡು ಮಾಡಿದ್ದ. ನರಿರಾಯ ಅಂತ ಇದ್ದಾನ, ಅವನು ಸೆಕ್ರೆಟರಿ ಆಗಿದ್ದ. ಅವನು ಬಂದು ಕಾರ್ಯಕ್ರಮ ಭಾಳ ಚಂದ, ಎಷ್ಟು ಸೇರಿದ್ದು ಅಂದರೆ ಒಂದು ಸಾವಿರ ಮೃಗಗಳೆಲ್ಲ ಸೇರಿದಾಗ, ಯಾಕಂದ್ರೆ ರಾಜ ಸಾರ್ವಭೌಮನೇ ಅಧ್ಯಕ್ಷ ಆಗ್ಯಾನಂದ್ಮೇಲೆ ಸಾರ್ವಭೌಮನ ಸಲುವಾಗಿ ಅದು ಚೀಫ್ ಮಿನಿಸ್ಟರ್ ಬಂದಾಗ ಬರ್ತಾರೆ ನೋಡಿ ಜನ, ಹಂಗೆ ಅವೆಲ್ಲ ಬಂದು ಕುಳಿತುದು ಎಲ್ಲರೂ ಕೇಳಬೇಕು ಅಂತ ತಮ್ಮ ಅನುಭವವನ್ನು ಹೇಳ್ತಾರಂತ ತಿಳ್ಕೊಂಡು ನರಿಯಪ್ಪ ಹೇಳ್ದ. ಅವಾಗ ಹುಲಿರಾಯ ಹೇಳ್ತಾ ಇದ್ದಾನೆ, ಅನುಭವವನ್ನು ಹೇಳ್ತಾನೆ. ನೋಡ್ರಿ, ನಾನು 4 ದಿನ ಇಡೀ ಬೆಂಗಳೂರು ಪಟ್ಟಣದಲ್ಲೆಲ್ಲ ಅಡ್ಡಾಡಿ ಅವರ ಪರಿಸ್ಥಿತಿಯನ್ನೆಲ್ಲ ನೋಡಿದೆ. ನನಗೇನು ವಿಶೇಷ ಅನ್ನಿಸ್ಲಿಲ್ಲ. ನಾವು ಹೆಂಗೆ ಊಟ ಮಾಡ್ತೀವಿ ಹಾಗೆ ಅವರು ಊಟ ಮಾಡ್ತಾರೆ. ಮತ್ತು ನಾವು ನೇರವಾಗಿರ್ತಕ್ಕಂಥ ನಿಸರ್ಗದತ್ತವಾಗಿರ್ತಕ್ಕಂಥ ಆಹಾರವನ್ನು ತಗೊಂಡ್ರೆ ಅವರು ಕರೆದು ಹುರಿದು ಹಾಳು ಮಾಡಿ ಏನೇನೇನೋ ಮಾಡಿ ತಿಂತಾರೆ. ಏನೇನೋ ಬೆರೆಸಿ ಏನೇನೋ ಮಾಡಿ ತಿಂತಾರೆ. ಆಮೇಲೆ ನಾವು ನೀರು ಕುಡಿತೀವಿ. ನಾವು ಎಂದೂ ಅಪ್ಪಿತಪ್ಪಿಯೂ ಸಹಿತ ಅಪೇಯ ನಾವು ಎಂದೆಂದೆಂದೆಂದು ಕುಡಿಯೋದಿಲ್ಲ. ಅವ್ರು ಮಾತ್ರ ನೀರಿಗಿಂತ ಹೆಚ್ಚು ಅಪೇಯ ಕುಡಿಯೋಕೆ ಕಲ್ತಾರೆ. ಇತ್ತೀಚೆಗೆ ಭಾಳ ಜನ ಕಲ್ತಾರೆ. ಈಗ ತರುಣರಂತೂ ಅದನ್ನೇ ಮಾಡಕತ್ತಾರಂತ ಸುದ್ದಿ ಇಲ್ಲಿ ಯಾರೋ ಹೇಳ್ತಿದ್ರು, ಕಾಲೇಜ್ ಹುಡುಗರು ಮಾತಾಡ್ತಿದ್ರು. ಇನ್ನು ಮೇಲೆ ಇವರೆಲ್ಲ ಹಿಂಗೆ ಮಾಡೋದು ನೋಡುದು. ಇನ್ನು ಸಿನಿಮಾ ಥಿಯೇಟರ್ಸ್ ಅಂತ ಬಂದವ, ಅವು ಏನೋ ನೋಡ್ತಾರಂತ, ಅವು ನೋಡಿ ಏನೇನೋ ಮಾಡ್ತಾರಂತೆ. ಯಾರೋ ಹುಡುಗಿಯರನ್ನ ಓಡಿಸ್ಕೊಂಡು ಹೋಗ್ತಾರಂತ. ಅದು ಏನು ಭಾಳ ಆಶ್ಚರ್ಯ ಅನ್ನಿಸ್ತೈತೆ ನಮಗೆ. ನಾವು ಸಂಸಾರ ಮಾಡ್ತೀವಿ, ಒಮ್ಮೆ ಮಾಡೋದು ತಿಳಿತೇನೆ, ಮತ್ತು ಹಗಲೆಲ್ಲ ನಾವು ಸಂಸಾರ ಮಾಡೋದಿಲ್ಲ ಅಂತ ಅದೆಲ್ಲ ಹೇಳ್ತಾ ಇದೆ, ವರದಿ ಒಪ್ಪಿಸ್ತಾ ಇದೆ. ಆಮೇಲೆ ನಮ್ಮ ಭಾಳ ಕೀಳು ಅಂತ ಅವ್ರು ಹೇಳ್ತಾರೆ. ಆದರೆ ನಾವು ಇಂಥ ಕೀಳು ಪ್ರಾಣಿ ಅಂತ ಅವ್ರು ಅಂದರೂ ಸಹ ನಮ್ಮ ಗೆಳೆಯರಲ್ಲಿರ್ತಕ್ಕಂಥವ್ರು ಯಾರು ನಾಯಪ್ಪ ಆಗಲಿ, ಹಂದಿಯಪ್ಪ ಆಗಲಿ, ಅಥವಾ ಯಾವನೇ ಒಬ್ಬ ಕರಡೆಪ್ಪ ಆಗಲಿ, ಆ ಹುಲಿಯಪ್ಪ, ಚಿರತಪ್ಪ, ಯಾರೂ ಎಂದೂ ಅಪ್ಪಿತಪ್ಪಿ ನಾವು ಬಿಡಿಸೋದಿಲ್ಲ, ಶಿರಡಿಸೋದಿಲ್ಲ, ತಂಬಾಕು ತಿನ್ನೋದಿಲ್ಲ. ತಂಬಾಕದ ಎಲೆ ಕಂಡ್ರೆ ನಮಗಾಗೋದಿಲ್ಲ. ಹಾವಿನಂಥದ್ದು ಸಹಿತ ಅಲ್ಲಿ ಹೋಗಿ ಅದು ಹರಿದಾಡೋದಿಲ್ಲ. ಎಲ್ಲ ಸೊಪ್ಪು ತಿನ್ನತಕ್ಕಂಥ ನಮ್ಮ ಏನು ಗೆಳೆಯ ಕೂತಾನಲ್ಲಿ ಅವನು ಸಹಿತ ಎಂದೂ ಅಪ್ಪಿತಪ್ಪಿ ಅವನು ತಿನ್ನೋದಿಲ್ಲ. ಏನು ಎಂಥ ಕ್ರೂರ ಪ್ರಾಣಿ ಅಂದರೂ ಸಹಿತ ಚಿರತೆಯನ್ನು ತಿನ್ನೋದಿಲ್ಲ, ಬೇಟೆಯಾಡೋದಿಲ್ಲ. ಸಿಂಹವನ್ನು ಬೇಟೆಯಾಡೋದಿಲ್ಲ, ಹುಲಿಯೇ ಬೇಟೆಯಾಡೋದಿಲ್ಲ, ತೋಳದ ಬೇಟೆಯಾಡೋದಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತು. ಆದರೆ ಮಾನವನನ್ನೇ ಪ್ರತಿನಿತ್ಯ ಬೇಟೆಯಾಡ್ತಾರೆ. ಇವತ್ತು ಅಲ್ಲೇನೋ ನಾನು ಒಂದು ಪೇಪರ್ ಓದ್ತಿದ್ರು, ಒಬ್ಬರು ಅಲ್ಲಿ ಪಂಜಾಬ್ದಾಗ ಮನುಷ್ಯರನ್ನ ಕೊಲ್ತಾರಂತ, ಕಾಶ್ಮೀರದಾಗೂ ಕೊಲ್ತಾರಂತ, ಲಂಕಾದಾಗ ಒಬ್ಬರು ಮನುಷ್ಯರನ್ನ ಕೊಲ್ತಾರ ತಿಳ್ಕೊಂಡು ಯಾರೋ ಹೇಳ್ತಿದ್ರು. ಲೌಡ್ ಸ್ಪೀಕರ್ದಾಗ ನಾನು ಕೇಳ್ಕೊಂಡು ಬಂದೆ. ಆದ್ದರಿಂದ ಮಾನವರನ್ನ ಕೊಲ್ತಕ್ಕಂಥದ್ದು, ಮಾನವನ ಶೋಷಣೆ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಪ್ರಾಣಿಗಳನ್ನ ಶೋಷಣೆ ಮಾಡೋದಿಲ್ಲ. ಆದ್ದರಿಂದ ನಾವೇ ಮನುಷ್ಯರಿಗಿಂತ ಶ್ರೇಷ್ಠ ಅಂತ. ಅದಕ್ಕೆ ಇನ್ನೊಬ್ಬ ಶರಣ ಮನುಷ್ಯನ ಗುರಿ ಬಗ್ಗೆ ಹೇಳ್ತಾನೆ. ಆನೆಯ ನೀರು ಕೊಂಡು ಹೋದಿರಿ ನೀವು, ಕುದುರೆಯ ನೀರು ಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಪೂಸುಕೊಂಡು ಹೋದಿರಿ ಅಣ್ಣ. ಸತ್ಯದ ನಿಲವನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ ಮದಗಜವನೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಬಸವಣ್ಣವ್ರು ಹೇಳ್ತಾರೆ ಇಲ್ಲಿ, ಆನೆ ನೀರು ಕೊಂಡು ಹೋದಿರಿ ನೀವು ಅಂದರೆ, ಆನೆ ಅಂದರೆ ಶ್ರೀವಂತಿಕೆಯ ಸಂಕೇತ. ಯಾಕಂದ್ರೆ ಶ್ರೀವಂತರಿದ್ದವರು ಆನೆ ಜೋಪಾನ ಮಾಡ್ಬೋದೇನು, ಸಾಮಾನ್ಯ ಜೋಪಾನ ಮಾಡೋಕ್ಕಾಗಲ್ಲ. ಒಂದು ಆನೆ ನಮಗೆ ಕೊಡ್ತೀನಿ ಅಂದ್ರೂ ಸಹಿತ ನಮಗೆ ಕಷ್ಟ ಅದನ್ನು ಜೋಪಾನ ಮಾಡೋದು. ಯಾಕಂದ್ರೆ ದಿನಕ್ಕೆ 500 ರೂಪಾಯಿ ಅದಕ್ಕೆ ಖರ್ಚು ಮಾಡ್ಬೇಕಾಗತ್ತೆ. ಅದಕ್ಕೆ ಆನೆ ನೀರು ಕೊಂಡು ಹೋದ್ರೆ ಶ್ರೀಮಂತಿಕೆ ಬಂದಾಗ ಇನ್ನೊಬ್ಬರು ನಿಮ್ಗೆ ಕಾಣಲ್ಲ. ಶ್ರೀಮಂತಿಕೆ ಇರುತ್ತಪ್ಪಲ್ಲ, ಶ್ರೀಮಂತಿಕೆ ಬಂದಾಗ ಆ ಶ್ರೀಮಂತಿಕೆ ಮದ ಬರಬಾರ್ದು. ಅದು ಭಾಳ ಮಾತು. ಎಷ್ಟೋ ಜನ ಇರ್ತಾರೆ, ಎಷ್ಟೆಷ್ಟು ಮಹಾರಾಜರಂಥವರು ಸಹಿತ ಗುರುಗಳು, ಜಂಗಮರು, ಸ್ವಾಮಿಗಳು ಬಂದರೆ ವಿನಯನಾಗಿ ಕೈ ಜೋಡಿಸ್ಕೊಂಡು ಇರ್ತಾರೆ. ಇನ್ನು ಕೆಲವರು ಇರ್ತಾರೆ, ಶ್ರೀಮಂತಿಕೆನೂ ಇರೋದಿಲ್ಲ, ವಿದ್ಯಾನೂ ಇರೋದಿಲ್ಲ, ಬುದ್ಧಿನೂ ಇರೋದಿಲ್ಲ, MABT ಆಗಿರ್ತಾರೆ. MABT ಅಂದ್ರೆ ಗೊತ್ತೇನು? MA ಮ್ಯಾಟ್ರಿಕ್ ಅಪಿಯರ್ಡ್, B ಬಟ್ T ಟಂಬಲ್ ಡೌನ್.
ಅಂದರೆ SSLC ಪರೀಕ್ಷೆ ಕೂಡ್ತು 4 ಸಲ ಲಗ ಹೊಡೆದು ಅದರಲ್ಲೇ ಒದ್ದಾಡ್ತಿರ್ತಾರಲ್ಲ ಅಂಥವ್ರಿಗೆ MABT ಅಂತ ನಮ್ದು ಸ್ಪೆಷಲ್ ಹೆಸರು ಕೊಟ್ಟಿದ್ದೀವಿ. ಇಂಥವ್ರಿಗೆ ವಿದ್ಯಾನೂ ಇರೋದಿಲ್ಲ, ಬುದ್ಧಿನೂ ಇರೋದಿಲ್ಲ, ನೌಕರಿನೂ ಇರೋದಿಲ್ಲ, ಸಂಪತ್ತು ಇರೋದಿಲ್ಲ, ಆದರೂ ಸಹಿತ ಟಬರ್ ಮಾಡ್ಕೊತ ಅಡ್ಡಾಡ್ತಿರ್ತಾರೆ. ಯಾರು ಗುರುಗಳು ಬಂದರು, ಹಿರಿಯರು ಬಂದರು, ಅವರಿಗೆ ವಿನಯ ಇರೋದಿಲ್ಲ, ನಮಸ್ಕಾರ ಸಹಿತ ಮಾಡೋದಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಆನೆಯೇ ಏರಿಕೊಂಡು ಹೋದಿರಿ ನೀವು, ಕುದುರೆಯೇ ಏರಿಕೊಂಡು ಹೋದಿರಿ ನೀವು. ಕುದುರೆ ಎದುರ ಸಂಕೇತಪ್ಪ ಅಂತಂದರೆ ಅಧಿಕಾರದ ಸಂಕೇತ. ಈಗ ಒಬ್ಬ ಮಂತ್ರಿ ಆದ ಕೂಡಲೇ ಅಂಬಾಸಿಡರ್ ಕಾರ್ ಕೊಡ್ತಾರೆ, ಹೌದಾ? ಆಗಿನ ಕಾಲದಲ್ಲಿ ಕುದುರೆ ಕೊಡ್ತಿದ್ರು. ಮಂತ್ರಿಗಳು ಕುದುರೆ ಮೇಲೆ ಎತ್ಕೊಂಡು ಆಡಿರ್ತಕ್ಕಂಥ ಪದ್ಧತಿ ಗೊತ್ತೇ. ಪ್ರಧಾನಮಂತ್ರಿ ಬಸವಣ್ಣವರು ಕುದುರೆ ಮೇಲೆ ಬರೋದು ನೀವು ನೋಡಿದ್ದೀರಿ, ಕೇಳಿದ್ದೀರಿ, ಕಥೆ ಓದಿದ್ದೀರಿ. ಅದಕ್ಕಾಗಿ ಬರೇ ಅಧಿಕಾರದ ಮತದೊಳಗೆ ನಾವು ಹೋಗಬಾರ್ದು. ಅಧಿಕಾರ ಬರಲಿ, ಅಧಿಕಾರ ಇರಲಿ, ಆದರೆ ಅಧಿಕಾರ ಇದ್ರೂ ಸಹ ಅಧಿಕಾರದ ಮದ ಬರಬಾರ್ದು. ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯು ಸಾಗುತ್ತಿದೆ ಸಾಗುತ್ತಿದೆ. ಪಾಪ ಪುಣ್ಯದ ಅಲೆಗಳು ತುಂಬಿಗ ಕಡಲಿದು ಸೂತ್ತಿದೆ ಬೇತರದೆ. ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯು ಸಾಗುತ್ತಿದೆ. ಕಾಯದ ದೋಣಿಯ ಏರಿಹ ಜೀವನು ಅಲೆಗಳ ಮಧ್ಯದಿ ಸಾಗಿಗನು. ದೋಣಿಯ ಒಡೆತನ ಮಾಯೆಗೆ ನೀಡಿ ನೇಣಿನ ತುದಿಯ ಗೊಂಬೆಯೊಲಿಹನು. ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯು ಸಾಗುತ್ತಿದೆ. ಮಾಯೆಯ ಅಂಬಿಗ ಆಸೆಯ ಹುಟ್ಟನು ಮೀಂಟುತ ದೋಣಿಯ ದೂಡುತ್ತಿಗ. ತಾಪತ್ರಯಗಳ ಸರಕನು ತುಂಬಿ ನರಕವ ಮಾಡುವ ಪಯಣವನು. ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯು ಸಾಗುತ್ತಿದೆ. ದೋಣಿಗೆ ನವ ಬಗೆ ರಂಧ್ರವ ಮಾಡಿ ನಗುತ್ತಲಿ ಸಾಗಿಗ ಅಂಬಿಗನು. ದೋಣಿಗೆ ನವ ಬಗೆ ರಂಧ್ರವ ಮಾಡಿ ನಗುತ್ತಲಿ ಸಾಗಿಗ ಅಂಬಿಗನು. ಕಾತುರದಲ್ಲಿ ಬಸವಳಿಯುತ್ತಿಗ ಜೀವಿಯ ಕಂಡು ಮುಸಿನಗುವ. ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯು ಸಾಗುತ್ತಿದೆ. ದಡವಿದು ದೂರದಿ ಕರೆಯುತ್ತಲಿದ್ದರು ಎಂದಿಗೆ ಮುಗಿಯುವುದೋ ಈ ಪಯಣ. ಆಸೆ ಆಮಿಷ ರೋಷ ಹರುಷಗಳ ಭೀಕರ ಪ್ರಾಣಿಗೆ ಬಲಿಗೊಡದೆ. ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯು ಸಾಗುತ್ತಿದೆ. ಸದ್ಗುಣ ಪೂರ್ಣ ಮಂಗಳ ಗುರುವಿನ ಹಸ್ತಕ್ಕೆ ಸಿಗದಿರೆ ಈ ದೋಣಿ. ಸದ್ಗುಣ ಪೂರ್ಣ ಮಂಗಳ ಗುರುವಿನ ಹಸ್ತಕ್ಕೆ ಸಿಗದಿರೆ ಈ ದೋಣಿ. ಶಿವಕಾರುಣ್ಯದ ಊಟದು ಮೀಂಟದಿರೆ ಸಚ್ಚಿದಾನಂದ ದಡ ಸೇರದು ದೋಣಿ. ಶಿವಕಾರುಣ್ಯದ ಊಟದು ಮೀಂಟದಿರೆ ಸಚ್ಚಿದಾನಂದ ದಡ ಸೇರದು ದೋಣಿ. ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯು ಸಾಗುತ್ತಿದೆ.
ಬಾಳಿನ ದೋಣಿಯೋ ಸಾಗುತ್ತಿದೆ ಸಾಗುತ್ತಿದೆ ಸಾಗುತ್ತಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ. ತಾವು ಈವರೆಗೆ ಅಪೂರ್ವ ವಾಗ್ಮಿಗಳು, ಕ್ರಾಂತಿಕಾರಕ ಧರ್ಮ ಪ್ರಸಾರಕರು, ವಿಶ್ವಧರ್ಮ ಪ್ರವಚನಕಾರರು, ಧಾರವಾಡದ ಜಗನ್ಮಾತಾ ಅಕ್ಕಮಹಾದೇವಿ ಪೀಠದ ಸಂಸ್ಥಾಪಕರು, ಬೆಂಗಳೂರಿನ ವಿಶ್ವ ಕಲ್ಯಾಣ ಮಿಷನ್ ಚೇರ್ಮನ್ನರು, ಕೂಡಲ ಸಂಗಮದ ಬಸವಧರ್ಮ ಪೀಠಾಧ್ಯಕ್ಷರು ಆದ ಪ್ರವಚನ ಪಿತಾಮಹ ಪೂಜ್ಯ ಶ್ರೀ ಶ್ರೀ ಸದ್ಗುರು ಲಿಂಗಾನಂದ ಮಹಾಸ್ವಾಮಿಗಳವರ ಪ್ರವಚನವನ್ನು ಕೇಳಿದ್ದೀರಿ. ಕೂಡಲ ಸಂಗಮದ ಬಸವಧರ್ಮ ಪೀಠದ ವಿವಿಧ ಯೋಜನೆಗಳಿಗೆ ಜನರಿಂದ ಕಾಣಿಕೆಯನ್ನು ಸಂಗ್ರಹಿಸಲು ಪೂಜ್ಯರು ಈ ಧ್ವನಿ ಸುರುಳಿಗಳನ್ನು ಮಾಡಲು ಒಪ್ಪಿಗೆ ನೀಡಿದ್ದಾರೆ. ಆದ್ದರಿಂದ ತಾವು ಉದಾರ ಮನಸ್ಸಿನಿಂದ ನಿಮ್ಮ ಭಕ್ತಿಪೂರ್ವಕವಾದ ಕಾಣಿಕೆಯನ್ನು ನಾವು ಸೂಚಿಸುವ ವಿಳಾಸಕ್ಕೆ ಕಳಿಸಿಕೊಡಬೇಕಾಗಿ ಕೋರುತ್ತೇವೆ. ಬಸವಧರ್ಮ ಪೀಠ, ಮಹಾಮನೆ ಮಹಾಮಠ, ಕೂಡಲ ಸಂಗಮ, ತಾಲ್ಲೂಕು ಹುನಗುಂದ, ಜಿಲ್ಲಾ ಬಿಜಾಪುರ. ಇನ್ನೊಮ್ಮೆ ಕೇಳಿ: ಬಸವಧರ್ಮ ಪೀಠ, ಮಹಾಮನೆ ಮಹಾಮಠ, ಕೂಡಲ ಸಂಗಮ, ತಾಲ್ಲೂಕು ಹುನಗುಂದ, ಜಿಲ್ಲಾ ಬಿಜಾಪುರ. ವಿಶ್ವಗುರು ಮಂತ್ರಪುರುಷ ಬಸವಣ್ಣನವರು ತಮಗೆಲ್ಲ ಆಯುರಾರೋಗ್ಯ ಭಾಗ್ಯ ಸಕಲ ಸಂಪದವನ್ನು ನೀಡಲೆಂದು ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ. ಜೈ ಗುರು ಬಸವೇಶ. ಹರ ಹರ ಮಹಾದೇವ್. ವಿಶ್ವಗುರು ಬಸವೇಶ್ವರ ಮಹಾರಾಜ್ ಕಿ ಜೈ.